ನನ್ನ ಎಲ್ಲಾ ಪ್ರೀತಿಯ ಈ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಭಾರತ ಸಂವಿಧಾನ ಮತ್ತು ಭಾರತ ಸಂವಿಧಾನ ಇರ್ತಕ್ಕಂಥ MCQ ಕ್ವಶನ್ಗಳ ಬಗ್ಗೆ ಏನಂತಂದ್ರೆ ಇವತ್ತು 4ನೇ ವಿಡಿಯೋ ಅಂತ ಹೇಳ್ಬೋದು. ಎಷ್ಟನೇದು ಇವಾಗ 4ನೇ ವಿಡಿಯೋ. ಅದಕ್ಕೆ ನಾವು ಓದ್ತಕ್ಕಂಥ ವಿಷಯ ಓನ್ಲಿ ಸಂವಿಧಾನ ಬಗ್ಗೆ ಬಂದಾಗ ನಾವು ಎಲ್ಲಾ ವಿಷಯಗಳು ಅವಲೋಕನ ಮಾಡಿದಾಗ ಮಾತ್ರ ಎಲ್ಲಾ ವಿಷಯಗಳು ಸ್ಟಡಿ ಮಾಡಿದಾಗ ಆ ಕ್ವಶನ್ಗೆ ಅಪ್ಡೇಟ್ ಆಗುತ್ತೆ. ಅದೇ ಏನಂತಂದ್ರೆ ನಿಮ್ ಮುಂದೆ ಬಂದಿರ್ತಕ್ಕಂಥ ಏನಪ್ಪಾ ಅಂದ್ರೆ ಕೇವಲ ನಾವು 10 ಕ್ವಶನ್ ಮಾತ್ರ ಎಕ್ಸ್ಪ್ಲೈನ್ ಮಾಡಕತ್ತೀನಿ. ಎಷ್ಟು ಇವಾಗ 10 ಕ್ವಶನ್, ಅದ್ರ ಬಗ್ಗೆ ಇರ್ತಕ್ಕಂಥ ಪ್ರತಿಯೊಂದು ಕಂಟೆಂಟ್ ನಾವು ಇರ್ತಕ್ಕಂಥ ಟಾಪಿಕ್ ಬಗ್ಗೆ ಇರ್ತಕ್ಕಂಥ ಆಪ್ಷನ್ಸ್ ಬಗ್ಗೆ ಕೂಡ ಏನಂತಂದ್ರೆ ನಾ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದಿಲ್ಲ. ನಾವು ಬರೀ ಓದೋದ್ರಿಂದ ಓದ್ತಕ್ಕಂಥ ಮೆಥಡ್, ಓದ್ತಕ್ಕಂಥ ಕಲೆ, ಓದ್ತಕ್ಕಂಥ ಸ್ಕಿಲ್, ಹಾರ್ಡ್ ವರ್ಕ್ ಜೊತೆಗೆ ಇರುತ್ತೆ, ಸ್ಮಾರ್ಟ್ ವರ್ಕ್ ಇದೆ ವೆರಿ ಇಂಪಾರ್ಟೆಂಟ್. ಫಸ್ಟ್ ಏನಪ್ಪಾ ಅಂತಂದ್ರೆ ನಾವು ಇವಾಗ ಭಾರತ ಸಂವಿಧಾನದ ಯಾವ ಅನುಚ್ಛೇದವು ತಿದ್ದುಪಡಿಗೆ ಸಂಬಂಧಿಸಿದ ಉಪಬಂಧಗಳೊಂದಿಗೆ ವ್ಯವಹರಿಸುತ್ತದೆ. ಹೌದಲ್ಲ, ನಾವಿರ್ತಕ್ಕಂಥ ಏನಂತ ಯಾವ ಅನುಚ್ಛೇದವು ಅಂದ್ರಿಗಿನ ಭಾರತ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೇಕಂದ್ರೆ ಎಷ್ಟನೇ ಆರ್ಟಿಕಲ್ ಪ್ರಕಾರ ತಿದ್ದುಪಡಿ ಮಾಡಲಾಗುತ್ತದೆ ಅಂತ ಕೇಳ್ಯಾರ. ಅಂದ್ರೆ ನಾವು ಮುಖ್ಯವಾಗಿ ಏನಪ್ಪಾ ಅಂದ್ರೆ 250ನೇ ಆರ್ಟಿಕಲ್ ಅಂತ ಹೇಳ್ಯಾರ. ಆಮೇಲೆ ಯಾವ್ದು 368ನೇ ಆರ್ಟಿಕಲ್ ಅಂತ ಹೇಳ್ಯಾರ. ಆನ್ಸರ್ ಯಾವ್ದಪ್ಪ ಅಂದ್ರೆ 368ನೇ ಆನ್ಸರ್ ಏನಪ್ಪಾ ಅಂದ್ರೆ ಎರಡನೇದು ಯಾವ್ದು ಇವಾಗ 368ನೇ ಪ್ರಕಾರ ನಮ್ಮ ಭಾರತ ಸಂವಿಧಾನವನ್ನು ಕಾಲ ತಕ್ಕಂತೆ ಏನಂತಂದ್ರೆ ತಿದ್ದುಪಡಿ ಮಾಡೋ ಒಂದು ರೈಟ್ಸ್ ನಮಗೆ ಯಾರಿಗಿದಪ್ಪ ಅಂದ್ರೆ ಸಂಸತ್ತಿಗಿದೆ ಅಂತ ಹೇಳೋದು. ಯಾವ್ದು ಈಗ ಸಂಸತ್ತಿಗಿದೆ. ಸಂಸತ್ತು ಬಂದಾಗ ನಾವ್ ಇರ್ತಕ್ಕಂಥ ಯಾವ್ದು ಇವಾಗ ರಾಷ್ಟ್ರಪತಿ ಪ್ಲಸ್ ಲೋಕಸಭೆ ಪ್ಲಸ್ ಏನೈತಿ ಸಂಸತ್ತು ಎಂದರೆ ರಾಷ್ಟ್ರಪತಿ, ಹೌದಿಲ್ಲ, ಪ್ಲಸ್ ಲೋಕಸಭೆ ಪ್ಲಸ್ ರಾಜ್ಯಸಭೆ. ಇದಕ್ಕೇನಂತಂದ್ರೆ 79ನೇ ವಿಧಿ. ಇದಕ್ಕೆ 79ನೇ ವಿಧಿ ಪ್ರಕಾರ ಸಂಸತ್ತು ಎಂದರೆ ರಾಷ್ಟ್ರಪತಿ ಪ್ಲಸ್ ಲೋಕಸಭೆ ಪ್ಲಸ್ ರಾಜ್ಯಸಭೆ. ಎಷ್ಟನೇ ಆರ್ಟಿಕಲ್ ಇವಾಗ 79ನೇ ವಿಧಿಯ ಪ್ರಕಾರ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಒಂದು ಪವರ್ಸ್ ಯಾರಿಗಿದೆ ಅಂತಂದ್ರೆ ಸಂಸತ್ತಿಗೆ. ಅದು ಎಷ್ಟನೇ ಆರ್ಟಿಕಲ್ ಇವಾಗ 368ನೇ ಆರ್ಟಿಕಲ್. ಈಗ ನಾವು ಉದಾಹರಣೆ ಇವಾಗ ಬರೀ 368ನೇ ಆರ್ಟಿಕಲ್ ನಾವು ನೋಡಿದಾಗ ನಮಗೆ ಬಹಳ ಇಂಪಾರ್ಟೆಂಟ್ ಅದಾವ. ನಾವು ಹೇಳ್ಬೇಕಂದ್ರೆ ಇದು ಬರೀ ಸಂವಿಧಾನ ತಿದ್ದುಪಡಿ ಮಾಡ್ಕೊಂತ ಹೋಗ್ಬೇಕಾಗ್ತದೆ, ಹೌದಿಲ್ಲ. ನಾವು ಫಸ್ಟ್ ಏನಂತಂದ್ರೆ ನಾವು ಎಲ್ಲಾ ವಿಷಯಗಳನ್ನ ಏನಂತಂದ್ರೆ ನಾವು ಫಸ್ಟಿಗೆ ಸಂವಿಧಾನ ಏನಂತಂದ್ರೆ ತಿದ್ದುಪಡಿ ಮಾಡುವ ವಿಧಾನವನ್ನು ಯಾವ ದೇಶದಿಂದ ದಕ್ಷಿಣ ಆಫ್ರಿಕಾ ದೇಶದಿಂದ ಎರವಲು ಪಡೆಯಲಾಗಿದೆ. ಯಾವ ದೇಶದಿಂದ? ದಕ್ಷಿಣ ಆಫ್ರಿಕಾ ದೇಶದಿಂದ. ಯಾವ ದೇಶ ಇವಾಗ? ದಕ್ಷಿಣ ಆಫ್ರಿಕಾ ದೇಶದಿಂದ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ವಿಧಾನವನ್ನು ಅಳವಡಿಸಿಕೊಂಡಂತದ್ದು ಯಾವ್ದಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾ ಅಂತ ಹೇಳ್ಬೋದು, ಹೌದಿಲ್ಲ. ಇನ್ನೊಂದು ವಿಷಯ ನಮ್ಮ ಇಲ್ಲಿಯವರು ಇಂಪಾರ್ಟೆಂಟ್ ಅಂದ್ರೆ ಯಾವ್ಯಾವ ತಿದ್ದುಪಡಿ ಆಗಿವೆ ಅಂತ ಹೇಳ್ಬೋದು. ಯಾವ್ದು ಇವಾಗ ಯಾವ್ಯಾವ ಇರ್ತಕ್ಕಂಥ ತಿದ್ದುಪಡಿ ಆಗಿವೆ ಅಂತ ಹೇಳ್ಬೋದು, ಹೌದಿಲ್ಲ. ಫಸ್ಟ್ನೇದು ಏನಪ್ಪಾ ಅಂದ್ರೆ ತಿದ್ದುಪಡಿ ಆಗ್ತಕ್ಕಂಥ ನಾವು ಆಲ್ರೆಡಿ ಇವಾಗ ಫಸ್ಟ್ 1951ರಲ್ಲಿ ಯಾವಾಗ ಒಂದನೆಯ ತಿದ್ದುಪಡಿ ಇದಕ್ಕೆ 1ನೇ ತಿದ್ದುಪಡಿ ಯಾವಾಗ ಅಂದ್ರೆ 1951ರಲ್ಲಿ ಯಾವುದು 1951ರಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ. ಯಾವ್ದು ಇವಾಗ ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿ ಮಾಡಲಾಗಿದೆ. ಯಾವಾಗ 1951ರಲ್ಲಿ ಭೂ ಸುಧಾರಣೆ ಪ್ರಥಮ. ಇದು ನಮ್ಮ ಸಂವಿಧಾನದ ತಿದ್ದುಪಡಿ ಅಂತ ಹೇಳ್ಬೋದು. ಯಾವ್ದು ಇವಾಗ ತಿದ್ದುಪಡಿ. ಆಮೇಲೆ ಇಂಪಾರ್ಟೆಂಟ್ ಮಹತ್ವದ ಯಾವ ತಿದ್ದುಪಡಿ ಆಗ್ಯಾವು ಅದು ಇವಾಗ ಕ್ವಶನ್ ಯಾವ ರೀತಿ ಕೇಳೋಣ, ಎಕ್ಸಾಮ್ ಯಾವ ರೀತಿ ಫ್ರೇಮ್ ಆಗ್ಯಾವ ಅಂತಂದು ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡೋರು. ಆಮೇಲೆ ಏನಪ್ಪಾ ಅಂದ್ರೆ ಈಗ ಇರ್ತಕ್ಕಂಥ ಪ್ರಸ್ತುತ GST ಅಂತಂದ್ರೆ ಇವಾಗ GST ಏನಪ್ಪಾ ಅಂದ್ರೆ 101ನೇ ತಿದ್ದುಪಡಿ, ಹೌದು. ನೆಕ್ಸ್ಟ್ ಇವಾಗ 101ನೇ ತಿದ್ದುಪಡಿ 2000 ಏನಂತಂದ್ರೆ 7ರಲ್ಲಿ ಏನಂತಂದ್ರೆ ಸಂವಿಧಾನ ತಿದ್ದುಪಡಿ ಮಾಡಲಾಗಿದೆ. ಯಾವ್ದು ಇವಾಗ 101ನೇ GST ಅಂತಂದ್ರೆ 2017ರಲ್ಲಿ ಏನ್ ಮಾಡಿದ್ರು ಇವಾಗ ನಮ್ಮ ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲಾಗಿದೆ. ಆಮೇಲೆ ಮುಖ್ಯವಾಗಿ ನಾವು 101 2017ರಲ್ಲಿ ತಿದ್ದುಪಡಿ ಮಾಡಲಾಗಿದೆ ಅಂತ ಹೇಳ್ಬೋದು, ಹೌದಿಲ್ಲ. ಆಮೇಲೆ ಅದೇ ರೀತಿಯಾಗಿ ಈಗ GST ಏನಂತಂದ್ರೆ ಪ್ರಥಮವಾಗಿ ಅಂದ್ರೆ GST ಅಂದ್ರೆ ಅದೊಂದು ತೆರಿಗೆ. ಯಾವುದು? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ಸರಕು ಸೇವೆಗಳ ತೆರಿಗೆ. ಅಂದ್ರೆ ಇರ್ತಕ್ಕಂಥ ಸರಕು ಸೇವೆಗಳ ನಮ್ಮ ಭಾರತದಲ್ಲಿ ಪ್ರಥಮವಾಗಿ ಏನಂತಂದ್ರೆ ಇವ್ರನ್ನ ಜಾರಿಗೆ ತಂದಾರತ್ತು, ಹೌದಿಲ್ಲ, ಈಗ 2017ರಲ್ಲಿ. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥ ತಿದ್ದುಪಡಿ ಒಂದೊಂದು ತಿದ್ದುಪಡಿ ನೋಡ್ಕೊಂತ ಒಂದೊಂದು ತಿದ್ದುಪಡಿ. ಆಮೇಲೆ ಇನ್ನೂ ಒಂದು ಏನಂತಂದ್ರೆ 42ನೇ ತಿದ್ದುಪಡಿ. ಇದು ಮೇನ್ ಇಂಪಾರ್ಟೆಂಟ್. 42ನೇ ತಿದ್ದುಪಡಿ ಇದೊಂದು ಇವಾಗ ಭಾರತ ಸಂವಿಧಾನದ ಮಿನಿ ಸಂವಿಧಾನ ಅಂತ ಕರೀತಾರೆ. ಯಾವ ಸಂವಿಧಾನ? ಇವಾಗ ಮಿನಿ ಸಂವಿಧಾನ. ಇದೊಂದು ಏನಂತಂದ್ರೆ
1976ರಲ್ಲಿ 42ನೇ ತಿದ್ದುಪಡಿ 1976ರಲ್ಲಿ ಇದನ್ನೇನ್ ಮಾಡಿದ್ರು. ಇವಾಗ ನಮ್ಮ ಇರ್ತಕ್ಕಂತ ಆಲ್ಮೋಸ್ಟ್ ಆಲ್ ಸಂವಿಧಾನ ಒಂದು ಅರ್ಧ ಭಾಗ ಹೇಳ್ತಕ್ಕಂಥ ಎಲ್ಲ ಏನಂತಂದ್ರೆ ಇದ್ರಲ್ಲಿ ಏನ್ ಮಾಡ್ಯಾರ, ಇವಾಗ ತಿದ್ದುಪಡಿ ಮಾಡ್ಯಾರ ಅಂತ ಹೇಳ್ಬೋದು. ಹೌದು, ಇರ್ತಕ್ಕಂಥ ಯಾವ್ದಂದ್ರೆ ಇನ್ನ ಸಮಾಜವಾದ ಇರುವುದು ಯಾವ್ದು, ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿದ್ರು. ಯಾವ್ದು ಇವಾಗ ಸಮಾಜವಾದ ಮತ್ತು ಜಾತ್ಯತೀತ, ಯಾವ್ದು ಇವಾಗ ಜಾತ್ಯತೀತ ಪದಗಳನ್ನು ಏನ್ ಮಾಡ್ಯಾರ, ಇವಾಗ ಸೇರ್ಪಡೆ ಮಾಡ್ಯಾರ ಅಂತ ಹೇಳುದು. ಯಾವ್ದು ಇವಾಗ ಸಮಾಜವಾದ, ಜಾತ್ಯತೀತ, ಇರ್ತಕ್ಕಂಥ ಹಲವಾರು ವಿಷಯಗಳದಾವ್. ಹೌದು, ಯಾವಾಗ ನಿಮ್ಗೆ ಏನ್ ಕೇಳೋದಂತ 42ನೇ ತಿದ್ದುಪಡಿ ಬಂದಾಗ 1976ರಲ್ಲಿ ಕೇಳ್ತಾರೆ. ಯಾವ್ದು 1976ರಲ್ಲಿ ಇದು ಮೇನ್ ಅಂತಂದ್ರಿಗಿನ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಯಾವ್ದಪ್ಪ ಅಂತಂದ್ರಿಗಿನ ಇವಾಗ 44ನೇ ತಿದ್ದುಪಡಿ. 44ನೇ ತಿದ್ದುಪಡಿ ಇದೊಂದೇನಪ್ಪ ಅಂದ್ರಿಗಿನ 44 1976ರಲ್ಲಿ ಸಾರಿ 1978ರಲ್ಲಿ 1976ರಲ್ಲಿ 42ನೇ ತಿದ್ದುಪಡಿ 76 ಅಥವಾ 44 ತಿದ್ದುಪಡಿ 78. ಸ್ವಲ್ಪ ನೆನ್ಬಿಡಿ ಇಶ್ಯೂ ಇರ್ತಕ್ಕಂಥದ್ದು. ಇದೇನ್ ಮಾಡ್ಯಾರ ಅಂದ್ರೆ ಇದಿರ್ತಕ್ಕಂಥ ತಿದ್ದುಪಡಿ ಇವಾಗ ಆಸ್ತಿ ಹಕ್ಕನ್ನು ತೆಗೆದು ಹಾಕಲಾಗಿದೆ. ಯಾವ್ದು ಇವಾಗ ಆಸ್ತಿ ಹಕ್ಕನ್ನು ಏನ್ ಮಾಡ್ಯಾರ, ಇವಾಗ ತೆಗೆದು ಹಾಕಲಾಗಿದೆ. ಯಾವ್ದು ಇವಾಗ ಆಸ್ತಿ ಹಕ್ಕನ್ನು ಕಾನೂನು ಸಮ್ಮತ ಹಕ್ಕು ಮಾಡಿ 300 ಯಾವ್ದು ಇವಾಗ 300 ಎ ಉಪಯೋಗದಲ್ಲಿ ಸೇರ್ಪಡೆ ಮಾಡ 300 ಎ ಉಪಯೋಗದಲ್ಲಿ ಏನ್ ಮಾಡ್ಯಾರ, ಇವಾಗ ಸೇರ್ಪಡೆ ಮಾಡಲಾಗಿದೆ. 300 ಏರಲ್ಲಿ ಏನ್ ಮಾಡ್ಯಾರ, ಇವಾಗ ಸೇರ್ಪಡೆ ಮಾಡಲಾಗಿದೆ. ಅದೊಂದು ಕಾನೂನು ಸಮ್ಮತ ಹಕ್ಕು ಏನಂತಂದ್ರಿಗಿನ ಮಾಡ್ಯಾರ ಅಂತ ಹೇಳಿ, ರೈಟ್. ಆಮೇಲೆ ಅದೇ ರೀತಿಯಾಗಿ 52ನೇ ತಿದ್ದುಪಡಿ. 52ನೇ ತಿದ್ದುಪಡಿ ಬಂದಾಗ ಪಕ್ಷಾಂತರ ನಿಷೇಧ ಕಾಯ್ದೆ. ಯಾವ್ದ 8ನೇ ಅನುಸೂಚಿಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ. ಪಕ್ಷಾಂತರ ನಿಷೇಧ ಕಾಯ್ದೆ 1985ರಲ್ಲಿ ಸಾರಿ 76 1988 ಇದೇನಂತಂದ್ರಿಗಿನ 52ನೇಯ ತಿದ್ದುಪಡಿ ಬಂದಾಗ ಮುಖ್ಯವಾಗಿ ನಮಗೆ 52ನೇ ತಿದ್ದುಪಡಿ ಬಂದಾಗ 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷ ಹೋಗ್ಬೇಕಂದ್ರೆ ಅದೊಂದೇನಂತಂದ್ರಿಗಿನ ನಿಷೇಧ ಮಾಡಿದ. ಯಾವ್ದು ಇವಾಗ ಎಷ್ಟನೇ ತಿದ್ದುಪಡಿ ಅಂತಂದ್ರಿಗಿನ 52ನೇ ತಿದ್ದುಪಡಿ. ಅದು ಏನಂತಂದ್ರಿಗಿನ ಆಗಿನ ಇರ್ತಕ್ಕಂತ ಭಾರತದ ಪ್ರಧಾನಮಂತ್ರಿ ಅತಿ ಚಿಕ್ಕ ವಯಸ್ಸಿನ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರಿಗಿನ ರಾಜೀವ್ ಗಾಂಧಿ ಅವರಿದ್ರು. ಯಾರಿದ್ರು ಇವಾಗ ರಾಜೀವ್ ಗಾಂಧಿ. ಏನೈತಿ ಇವಾಗ ರಾಜೀವ್ ಗಾಂಧಿ ಅವರು ಇವರು ಪ್ರಥಮವಾಗಿ ಏನಂತ ಇವರೊಬ್ಬರು ಇರ್ತಕ್ಕಂಥ ಯಾರು ಇವಾಗ ಪಕ್ಷಾಂತರ ನಿಷೇಧ ಕಾಯ್ದೆ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋಗುವ ಏನಂತಂದ್ರೆ ನಿಷೇಧ ಮಾಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರಿಗಿನ ರಾಜೀವ್ ಗಾಂಧಿ. ನಾವು ಭಾರತ ಅತ್ಯಂತ ಕಿರಿಯ ಪ್ರಧಾನಮಂತ್ರಿ ಯಾರು ಇವಾಗ ರಾಜೀವ್ ಗಾಂಧಿ ಅಂತ ಹೇಳ್ಬೋದು. ಹೌದಿಲ್ಲ. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಂತಂದ್ರೆ ಹಲವಾರು ತಿದ್ದುಪಡಿ ಬಂದ. ಹೌದಿಲ್ಲ. ಆಮೇಲೆ 61ನೇಯ ತಿದ್ದುಪಡಿ. 61ನೇ ತಿದ್ದುಪಡಿ ಏನಂತಂದ್ರೆ 1989ರಲ್ಲಿ ಏನಂತಂದ್ರೆ ನಮ್ಮ ಇರ್ತಕ್ಕಂಥ ಮತದಾನ ವಯಸ್ಸನ್ನು 21 ಇದ್ದಿದ್ದು ಏನ್ ಮಾಡಿದ್ರೆ ಇವಾಗ 18ಕ್ಕೆ ಏನೈತಿ ಇವಾಗ ಇಳಿಸಲಾಗಿದೆ. ಯಾವ್ದು ಇವಾಗ 21ರಿಂದ 18 ಏನೈತಿ ಅಂದ್ರೆ 21 ವರ್ಷ ಇತ್ತು ನಮ್ದು. ಯಾವ್ದು 21 ವರ್ಷ ಇದ್ದಿದ್ದು 18 ವರ್ಷ ಇಳಿಸಿದಂತ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರಿಗಿನ ತಿದ್ದುಪಡಿ ಯಾವ್ದಂದ್ರಿಗಿನ 61ನೇ ತಿದ್ದುಪಡಿ. ಯಾವ ವರ್ಷದಲ್ಲಿ 1989ರಲ್ಲಿ. ಯಾವ್ದು 1989ರಲ್ಲಿ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಹೌದಿಲ್ಲ. ಅದೇ ಮೇನ್ ಆಗಿ ನಾವು ಪ್ರತಿಯೊಂದು ವಿಷಯ ಮೇನ್ ಆಳವಾಗಿ ಏನೈತಿ ಇವಾಗ ಓದ್ಬೇಕಾಗೋದಿಲ್ಲ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರಿಗಿನ ಪ್ರತಿಯೊಂದು ತಿದ್ದುಪಡಿ. ಆಮೇಲೆ ನೆಕ್ಸ್ಟ್ ಇದಿರ್ತಕ್ಕಂಥ ಏನಂತಂದ್ರಿಗಿನ ಸಂವಿಧಾನ ಕಾಲಕ್ಕೆ ತಕ್ಕಂತ ಏನಂತಂದ್ರಿಗಿನ ತಿದ್ದುಪಡಿ ಹಂಗೆ ಏನಂತಂದ್ರಿಗಿನ ಮಾಡ್ಲೇಬೇಕಾಗುತ್ತೆ. ಹೌದಿಲ್ಲ. ನಾವು ಒಂದೇ ರೀತಿ ಇರಕ್ಕಾಗಲ್ಲ. ಹೌದಿಲ್ಲ. ನಾವು ಇರ್ತಕ್ಕಂಥ ಮನುಷ್ಯರು ಹೆಂಗ್ ಬದಲಾವಣೆ ಅದ್ರಾಗ ಸಂವಿಧಾನ ಆ ತಕ್ಕಂತ ಏನಂತಂದ್ರಿಗಿನ ಆ ಕಾಲಕ್ಕೆ ಆ ವಾತಾವರಣಕ್ಕೆ ಏನಂತ ಇವಾಗ ಬದಲಾವಣೆ ಮಾಡ್ಬೇಕಾಗುತ್ತೆ. ಹೌದಿಲ್ಲ. ನೆಕ್ಸ್ಟ್ ಇರ್ತಕ್ಕಂಥ ಇವೆಲ್ಲವೂ ಇವಾಗ ತಿದ್ದುಪಡಿ. ಇವಾಗ ಮುಖ್ಯವಾಗಿ ನೆಕ್ಸ್ಟ್ ಬರ್ತಕ್ಕಂಥ ಇನ್ನೊಂದು ಬರ್ತದೆ. ಯಾವ್ದಪ್ಪ ಇನ್ನ ತಿದ್ದುಪಡಿ ಇದು ನಮ್ಮ ಇರ್ತಕ್ಕಂಥ ಪಂಚಾಯತಿ ಬಗ್ಗೆ ಬರ್ತದೆ. ಹೌದು. ಇವಾಗ ಪಂಚಾಯತ್ ಅಂತ ಹೇಳ್ಬೋದು. ಹೌದಿಲ್ಲ. ಈಗ ಪಂಚಾಯತ್ ಅಂದ್ರೆ 73ನೇ ತಿದ್ದುಪಡಿ. 73ನೇ ತಿದ್ದುಪಡಿ ಏನಂತಂದ್ರಿಗಿನ 1993ರಲ್ಲಿ 73ನೇ ತಿದ್ದುಪಡಿ 1993ರಲ್ಲಿ ಏನಂತಂದ್ರಿಗಿನ 11ನೇ ಅನುಸೂಚಿಯಲ್ಲಿ ಯಾವಾಗ 11ನೇ ಅನುಸೂಚಿಯಲ್ಲಿ ನಾವೇನ್ ಮಾಡಿ 11ನೇ ಅನುಸೂಚಿಯಲ್ಲಿ ಪಂಚಾಯತ್ ರಾಜ್ಯಗಳನ್ನು ಇವಾಗ ಪಂಚಾಯತ್ ರಾಜ್ಯಗಳನ್ನು ಸ್ಥಾಪನೆ ಮಾಡುವಂತ ಹೇಳಿದ. ಪಂಚಾಯತ್ ರಾಜ್ಯಗಳು ಅಂದ್ರಿಗಿನ ಸ್ಥಳೀಯ ಇರ್ತಕ್ಕಂಥ ಹೇಳ್ಬೋದು. ಹೌದಿಲ್ಲ. ನಮ್ಮ ಭಾರತದ ಸ್ಥಳೀಯ ಸರ್ಕಾರದ ಪಿತಾಮಹ ಯಾರು ಅಂತಂದ್ರಿಗಿನ ಲಾರ್ಡ್ ರಿಪ್ಪನ್. ಅದೇ ರೀತಿಯಾಗಿ ಏನಂತಂದ್ರಿಗಿನ ನಮ್ಮ ಸ್ಥಳೀಯ ಅಂದ್ರಿಗಿನ 3 ಬರ್ತದೆ. ಯಾವ್ದು ಇವಾಗ
ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವು ಏನಂತಂದ್ರೆ ಈಗ 1993ರಲ್ಲಿ 11ನೇ ಅನುಸೂಚಿಯಲ್ಲಿ ಪಂಚಾಯತ್ ರಾಜ್ಯಗಳನ್ನ ಏನಂತಂದ್ರೆ ಏನ್ ಮಾಡಿದ್ರು ಇವಾಗ ಸೇರ್ಪಡೆ ಮಾಡಿದ್ರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವಾಗ 74ನೇ ತಿದ್ದುಪಡಿ ಬಂದಾಗ 74ನೇ ತಿದ್ದುಪಡಿ ಬಂದಾಗ ಅದೇ 1994ರಲ್ಲಿ ನಮ್ಮಿರ್ತಕ್ಕಂಥ ಇದು ಕೂಡ ಏನಂತಂದ್ರೆ 12ನೇ ಅನುಸೂಚಿಯಲ್ಲಿ ಏನ್ ಮಾಡ್ಯಾರಪ್ಪ ಅಂದ್ರೆ ನಗರ ಮತ್ತು ಮುನ್ಸಿಪಾಲಿಟಿಗಳನ್ನು ಏನ್ ಮಾಡಿದ್ರೆ ಇವಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ತಂದ್ರು. ಹೌದು, ಕಾಲಕ್ಕೆ ಏನಂತಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ಬೇಕಾಗುತ್ತೆ. ಹೌದು, ಅದೇ ನಾವು ಯಾವುದೇ ಒಂದು ವಿಷಯ ಎಲ್ಲರಿಗೂ ವಿಚಾರ ಮಾಡ್ಬೇಕಾಗುತ್ತೆ. ಹೌದಿಲ್ಲ, ರೈಟ್. ನೆಕ್ಸ್ಟ್ ಇರ್ತಕ್ಕಂಥ ಆಪ್ಷನ್ಸ್ ಇವಾಗ ಇದು ಕಾನ್ಸರ್ ಯಾವ್ದಪ್ಪ, ಸಂವಿಧಾನ ತಿದ್ದುಪಡಿ ಮಾಡೋದು ಯಾವ್ದು ಇವಾಗ 368ನೇ ಯಾವ ಸಂವಿಧಾನದ ಎರವಲು ಪಡೆಯಲಾಗಿದೆ ಇವಾಗ ದಕ್ಷಿಣ ಆಫ್ರಿಕಾ ದೇಶದಿಂದ. ಈಗ ಇನ್ನೊಂದು ಆರ್ಟಿಕಲ್, ಇಂಪಾರ್ಟೆಂಟ್ ಆರ್ಟಿಕಲ್ ಮಾತ್ರ ಓದಮ್ಮ, ಯಾವುದು ಅಲ್ಲಿ ಎಕ್ಸ್ಪ್ಲೇನ್ ಮಾಡಮ್ಮ ಅಂತ ಹೇಳ್ಬೋದು. ಹೌದು, ನೆಕ್ಸ್ಟ್ ಈಗ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ 352ನೇ ಆರ್ಟಿಕಲ್. 352ನೇ ಆರ್ಟಿಕಲ್ ನಾವು ಆಲ್ರೆಡಿ ಗೊತ್ತಿಲ್ಲ. ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿ ಆಗ್ಬೇಕಂದ್ರೆ ರಾಷ್ಟ್ರಪತಿ ಅವರು 352ನೇ ಆರ್ಟಿಕಲ್ ಪ್ರಕಾರ ಜಾರಿ ಮಾಡ್ಬೇಕು. ಎಷ್ಟು ಇವಾಗ 352. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾಕೆ ಬರ್ಬೇಕಪ್ಪ ಅಂದ್ರೆ ಯಾವುದೇ ಒಂದು ದೇಶ ಯಾವುದೇ ಒಂದು ಆಪತ್ನಲ್ಲಿದ್ದಾಗ ಅಥವಾ ಯುದ್ಧ ಘೋಷಣೆ ಆದಾಗ, ಹೌದು, ಆರ್ಥಿಕವಾಗಿ ಜರ್ಜರಿತರಾದಾಗ ಅವಾಗ ಮಾತ್ರ ಏನಂತ ಇವಾಗ ರಾಷ್ಟ್ರಪತಿ ಅವರು 352ನೇ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟೇ ಆರ್ಟಿಕಲ್ ಪ್ರಕಾರ ತರಬೇಕು ಇವಾಗ 352ನೇ ಆರ್ಟಿಕಲ್ ಪ್ರಕಾರ. ನಿಮ್ಗೆ ಏನಂತ ಪ್ರಶ್ನೆ ಕೇಳಬಹುದು ಇವಾಗ ನಮ್ಮ ಭಾರತದಲ್ಲಿ ಇಲ್ಲಿಯವರೆಗೆ ಎಷ್ಟು ಸಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಅಂತಂದ್ರೆ 3 ಸಲ ಆಗಿದೆ ಅಂತ ಹೇಳ್ಬೋದು. ಎಷ್ಟು ಸಲ ಆಗಿದೆ ಇವಾಗ 3 ಸಲ. ಒಂದನೇದು ಇವಾಗ 1962ರಲ್ಲಿ ಇದು 1ನೇಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 1962ರಲ್ಲಿ ಯಾವಾಗ 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ಆದಾಗ ಘೋಷಣೆ ಆದಂತ ಯಾವ್ದು 1962ರಲ್ಲಿ ಭಾರತ ಮತ್ತು ಚೀನಾ ನಡುವೆ ರಾಷ್ಟ್ರೀಯ ಅಂದ್ರೆ ಭಾರತದ ಪ್ರಥಮ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಬಟ್ ಭಾರತಕ್ಕೆ ಏನಾಯ್ತು ಇವಾಗ ಸೋಲಾತಂತ ಹೇಳ್ಬೋದು. ಹೌದಿಲ್ಲ, ಯಾಕಪ್ಪ ಅಂದ್ರೆ ನಮ್ಮ ಭಾರತ ದೇಶ ಬಹಳ ಭಾರತ ಮತ್ತು ಚೀನಾ ದೇಶ ಬಹಳ ಆತ್ಮೀಯವಾಗಿದ್ದು. ಬಟ್ ಆದ್ರೆ ಚೀನಾದಲ್ಲಿ ಏನಂತಂದ್ರೆ ನಮ್ಮ ಭಾರತವನ್ನು ಸೋಲಿಸಬೇಕೆಂಬ ಉದ್ದೇಶದಿಂದ ಒಳಗೆ ನಾವು ಇರ್ತಕ್ಕಂಥ ಬಾಯವಾಗಿ ಆರಾಮಾಗಿ ಎಲ್ಲರೂ ಚೆನ್ನಾಗಿದೆ ಅಂತಂದ್ರೆ ಒಳಗಿರ್ತಕ್ಕಂಥ ಯುದ್ಧ ಸಾಮಗ್ರಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ವಿ ವರ್ಷ. ಅವಾಗ ಯಾವುದೇ ಒಂದು ಯುದ್ಧ ಘೋಷಣೆ ಆಗಿದೆ ನಮ್ಮಿರ್ತಕ್ಕಂಥ ನಮ್ಮ ಆತ್ಮೀಯ ರಾಷ್ಟ್ರ, ನಮ್ಮಿರ್ತಕ್ಕಂಥ ಸ್ನೇಹಿತ ರಾಷ್ಟ್ರ ಅಂತಂದು ಏನ್ ಮಾಡಿದ್ರು ನಾವು ಇವಾಗ ಯಾವುದೇ ಒಂದು ಯುದ್ಧದ ಬೇಕಾದಂತ ಎಲ್ಲಾ ಸಲಕರಣೆ ಯಾವ್ದು ರೆಡಿ ಮಾಡಿದ್ದಿಲ್ಲ ಯಾವುದೇ ಒಂದು ಅದು. ಬಟ್ ಆ ದೇಶ ಏನೈತಿ ಇವಾಗ ಯುದ್ಧ ಘೋಷಣೆ ಮಾಡ್ಕೊಂಡು ಒಳಗೆ ಅಂದ್ರೆ ಏನಂತಂದ್ರೆ ಎಲ್ಲ ಇರ್ತಕ್ಕಂಥ ಯುದ್ಧ ಸಾಮಗ್ರಿಗಳು ಎಲ್ಲ ರೆಡಿ ಆಗಿದ್ವು. ಅವಾಗ ಯುದ್ಧ ಘೋಷಣೆ ಮಾಡಿದ ತಕ್ಷಣ ಇರ್ತಕ್ಕಂಥ ಎಲ್ಲಾ ಯುದ್ಧ ಸಾಮಗ್ರಿಗಳಿಂದ ನಮ್ಮ ಭಾರತ ದೇಶಕ್ಕೆ ಏನಾಯ್ತು ಇವಾಗ ಸೋಲಾಗಿದೆ ಅಂತ ಹೇಳ್ಬೋದು. ಹೌದಿಲ್ಲ, ಬಟ್ ಯಾವುದೇ ಒಂದು ನಾವು ಮನುಷ್ಯನ ಏನಂತಂದ್ರೆ ನಮಗೆ ಯಾರಿಂದ ನಮಗೆ ಆಪಾತ ನಮ್ ಇರ್ತಕ್ಕಂಥ ಸ್ನೇಹಿತರಿಂದ ಆಗ್ತಾವ. ಅದಕ್ಕೆ ನಮ್ ಇರ್ತಕ್ಕಂಥ ಆಪಾತ ಬಾಂಧವರೇ ನಮ್ ಇರ್ತಕ್ಕಂಥ ವೀಕ್ನೆಸ್ಗಳು ಅವರಿಗೆ ಮಾತ್ರ ಗೊತ್ತಿರ್ತಾವ. ಅದಕ್ಕೆ ಬಟ್ ಎಲ್ಲರೂ ಇರಂಗಿಲ್ಲ, ಅಲ್ಲ ಕೆಲವು ಜನ ಮಾತ್ರ ವ್ಯಕ್ತಿಗಳು ನಮ್ನ ಸೋಲ್ಸ್ಬೇಕಂದ್ರೆ ಮೇನ್ ಅಂತಂದ್ರೆ ಡೈರೆಕ್ಟ್ ಯಾರ ಕೈಲ ಆಗಲ್ಲ, ಇಂಡೈರೆಕ್ಟ್ ಆಗಿ ಏನಂತಂದ್ರೆ ಇದೊಂದು ಮಾಡ್ತಕ್ಕಂಥ ವಿಷಯ ನಾವು ಚೀನಾ ದೇಶ ಇವಾಗ ಅದೇ ಆಗಿತ್ತು. ಹೌದಿಲ್ಲ, ಆಮೇಲೆ ನೆಕ್ಸ್ಟ್ ಇವಾಗ ಎರಡನೇದು 1971ರಲ್ಲಿ ಇದು ಏನಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವಾಗ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನಂತಂದ್ರೆ ಯುದ್ಧ ಘೋಷಣೆ ಆದಾಗ ಅವಾಗ ಏನೈತಿ ಇವಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನಂತಂದ್ರೆ ಘೋಷಣೆ ಮಾಡಲಾಗಿದೆ ಅಂತ ಹೇಳಿ. ಎಷ್ಟನೇ ಆರ್ಟಿಕಲ್ ಪ್ರಕಾರ ಇವಾಗ 352ನೇ ಆರ್ಟಿಕಲ್ ಪ್ರಕಾರ. ಹೌದಿಲ್ಲ, ಆಮೇಲೆ ಮೂರನೇದು 1975ರಲ್ಲಿ ಎಷ್ಟನೇದು 1975ರಲ್ಲಿ ಇದು ಹೇಳ್ಬೇಕಂದ್ರೆ ನಮಗೆ ಏನಂತಂದ್ರೆ ಇದು ಕೂಡ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಇದೊಂದು ಇವಾಗ ಆಂತರಿಕ ಕಲಹ ಆಗಿತ್ತು. ಯಾವ್ದು ಇವಾಗ ಆಂತರಿಕ ಕಲಹ ಇದು ಸ್ವಲ್ಪ ನೆನ್ಬಿಡುವ. ಯಾವ್ದು ಇವಾಗ ಆಂತರಿಕ ಕಲಹ. ಇವೆರಡು ಏನಂತಂದ್ರೆ ಬಾಹ್ಯ ಕಲಹ, ಇವೆರಡು ಇವಾಗ ಆಂತರಿಕ ಅಂದ್ರೆ ರಾಷ್ಟ್ರ ಅಂದ್ರೆ 1975ರಲ್ಲಿ ಆಗಿನ ರಾಷ್ಟ್ರಪತಿ ಆಗಿರ್ತಕ್ಕಂಥ ಫಕ್ರುದ್ದೀನ್ ಅಲಿ ಅಹ್ಮದ್ ಕೇಳಾರ 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ಆಗಿನ ರಾಷ್ಟ್ರಪತಿ ಯಾರು ಅಂತ ಕೇಳ. ಆಗಿನ ರಾಷ್ಟ್ರಪತಿ ಯಾರಂತಂದ್ರೆ ಫಕ್ರುದ್ದೀನ್ ಅಲಿ ಅಹ್ಮದ್. ನೋಟ್ಸ್ ಇಟ್ಕೊಂಡು ಬರ್ಕೋಬೇಕು ನೋಟ್ಸು. ಹೌದ್ರ ಫಕ್ರುದ್ದೀನ್ ಅಲಿ ಅಹ್ಮದ್ ಇವ್ರು ಏನಂತಂದ್ರೆ ಆಂತರಿಕಲ್ಲ. ಬಟ್ ಏನಂತಂದ್ರೆ ರಾಷ್ಟ್ರಪತಿ ಅವರ ಹುದ್ದೆಯನ್ನು ತಮ್ಮ ಇಂದಿರಾ ಗಾಂಧಿ ಅವರು ದುರುಪಯೋಗ ಪಡಿಸಿಕೊಂಡು ಅವಾಗ ಏನ್ ಮಾಡಿದ್ರಪ್ಪ ಅಂದ್ರೆ ಅವಾಗ ಆಂತರಿಕ ತುರ್ತು ಪರಿಸ್ಥಿತಿ ಏನಂತಂದ್ರೆ ಘೋಷಣೆ ಮಾಡಿದ್ರು. ಹೌದಿಲ್ಲ, ತಮ್ಮ ಇರ್ತಕ್ಕಂಥ ಇವು ಏನಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ.
ರಾಜ್ಯ ತುರ್ತು ಪರಿಸ್ಥಿತಿ ಯಾವುದೇ ಒಂದು ರಾಜ್ಯದಲ್ಲಿ ಬಹುಮತ ಕುಸಿದಾಗ ಅಥವಾ ಸರ್ಕಾರ ತನ್ನ ಆಡಳಿತವನ್ನು ಸರಿಯಾಗಿ ನಡೆಸದಿದ್ದಾಗ ಅವಾಗ ಏನ್ ಮಾಡ್ತಾರೆ, ಇವಾಗ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗುತ್ತದೆ. ರಾಜ್ಯ ತುರ್ತು ಎಷ್ಟನೇ ಆರ್ಟಿಕಲ್ ಪ್ರಕಾರ? 356ನೇ ಆರ್ಟಿಕಲ್ ಪ್ರಕಾರ. ಎಷ್ಟನೇ ಇವಾಗ ರಾಜ್ಯ ತುರ್ತು ಪರಿಸ್ಥಿತಿ? ಇವಾಗ 356ನೇ ಇವಾಗ ವಿಧಿಯ ಪ್ರಕಾರ ಅಂತ ಹೇಳ್ಬೋದು, ಹೌದಿಲ್ಲ? ಆದ್ರೆ ಇಲ್ಲಿಯವರೆಗೆ ನಮ್ಮ ಭಾರತದಲ್ಲಿ ಪ್ರಥಮವಾಗಿ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ ಆದಂತ ರಾಜ್ಯ ಯಾವ್ದಪ್ಪ ಅಂದ್ರಿಗಿನ ಪಂಜಾಬ್ ರಾಜ್ಯ. ಯಾವ್ದು ಇವಾಗ? ಪಂಜಾಬ್ ರಾಜ್ಯ 1951ರಲ್ಲಿ. ಎಷ್ಟು? 1951ರಲ್ಲಿ ಪಂಜಾಬ್ ರಾಜ್ಯ ಏನಾಗಿತ್ತು ಇವಾಗ ಪ್ರಥಮವಾಗಿ ರಾಜ್ಯ ತುರ್ತು ಪರಿಸ್ಥಿತಿ ಆಡಳಿತಕ್ಕೆ ಒಳಪಟ್ಟಂತ ರಾಜ್ಯ ಯಾವ್ದು ಇವಾಗ? ಪಂಜಾಬ್ ರಾಜ್ಯ ಅಂತ ಹೇಳ್ಬೋದು. ಆಮೇಲೆ ನಮ್ಮ ರಾಜ್ಯದಲ್ಲಿ ಟೋಟಲ್ ಏನಂತಂದ್ರೆ 6 ಸಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಎಷ್ಟು ಸಲ ಇವಾಗ? 6 ಸಲ, ಹೌದಿಲ್ಲ? ಮುಖ್ಯವಾಗಿ ಏನಂತಂದ್ರೆ ಸಲ ಇದೆ. ಬಟ್ ಆರ್ಥಿಕ ತುರ್ತು ಪರಿಸ್ಥಿತಿ ಎಷ್ಟನೇ ಆರ್ಟಿಕಲ್ ಪ್ರಕಾರ? ಇವಾಗ 360ನೇ ಆರ್ಟಿಕಲ್ ಪ್ರಕಾರ. ಎಷ್ಟು ಇವಾಗ? 360ನೇ ಆರ್ಟಿಕಲ್ ಪ್ರಕಾರ ಏನೈತಿ? 360ನೇ ಆರ್ಟಿಕಲ್ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಅಂತ ಹೇಳ್ಬೋದು, ಹೌದಿಲ್ಲ? ಅದಕ್ಕೆ ವಿಷಯವನ್ನು ನಾವೇನಂತಂದ್ರಿಗಿನ ಆಳಾಗಲೇ ಒಂದು ವಿಷಯವನ್ನು ಆಳವಾಗಿ ಅಧ್ಯಯನ ಮಾಡಿದಾಗ, ಫ್ರಂಟ್ ಬ್ಯಾಕ್ ಅಧ್ಯಯನ ಮಾಡಿದಾಗ ಆ ಕಾನ್ಸೆಪ್ಟ್, ಆ ಕಂಟೆಂಟ್ ಸರಿಯಾಗಿ ಅರ್ಥ ಮಾಡಿದಾಗ ಆ ಕ್ವಶನ್ ಯಾವುದೇ ಒಂದು ಫ್ರೇಮ್ ಮಾಡಲಿ, ಅವಾಗ ನಮ್ಗೆ ಏನೈತೆ ಆನ್ಸರ್ ಮಾಡೋ ಒಂದು ಎಬಿಲಿಟಿ, ಆನ್ಸರ್ ಮಾಡೋ ಒಂದು ಸಾಮರ್ಥ್ಯ ಅವಾಗ ನಮಗೆ ಬೆಳಿತೀವಿ, ಹೌದಿಲ್ಲ? ನಮ್ಮಿರ್ತಕ್ಕಂಥ ಈಗ ಪ್ರಸ್ತುತ ಇವಾಗ ಸೆಪ್ಟೆಂಬರ್ ತಿಂಗಳಿಂದ ನಮ್ಮಿರ್ತಕ್ಕಂಥ ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತೆ ಇರ್ತಕ್ಕಂಥ ಎಲ್ಲಾ ಕಂಪ್ಯೂಟರ್ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತವೆ. ಸೆಪ್ಟೆಂಬರ್ 5ನೇ ತಾರೀಕಿಂದ ನಮ್ಮ ಮಾನ್ಯದಲ್ಲಿ ರಾಯಚೂರು ಮಾನ್ಯ ತರಗತಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಏನಂತಂದ್ರಿಗಿನ ಅಲ್ಲಿರ್ತಕ್ಕಂಥ ತಮ್ಮ ಆಸಕ್ತಿ ಇದ್ದ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಹೋಗಂಬ್ರಿ. ಇವಾಗ 2ನೇ ಕ್ವಶನ್, ಹೌದಿಲ್ಲ? 2ನೇ ಕ್ವಶನ್ ಇವಾಗ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಯಾರು ಇರುತ್ತಾರೆ? ಅಟಾರ್ನಿ ಜನರಲ್ ಬಂದಾಗ ನಮ್ಮ ದೇಶದ ಪ್ರಥಮ ಕಾನೂನು ಸಲಹೆಗಾರ ಯಾರು? ಅಟಾರ್ನಿ ಜನರಲ್. ನಮ್ಮ ರಾಜ್ಯದ ಪ್ರಥಮ ಕಾನೂನು ಸಲಹೆಗಾರ ಇವಾಗ ಅಡ್ವೊಕೇಟ್ ಜನರಲ್ ಬರ್ತಾನ. ಇವ್ರು ಯಾರು ಬರಂಗ? ಅಪಾಯಿಂಟೆಡ್ ಬರಂಗಿಲ್ಲ, ಲೋಕಾಯುಕ್ತ ಬರಂಗಿಲ್ಲ, ಕಾನೂನು ಮಂತ್ರಿ ಬರಂಗಿಲ್ಲ. ಯಾರು ಬರ್ತಾರೆ ಇವಾಗ? ಅಡ್ವೊಕೇಟ್ ಜನರಲ್ ಬರ್ತಾನ. ಯಾರು ಇವಾಗ? ಅಡ್ವೊಕೇಟ್. ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಯಾರಿರ್ತಾರೆ ಇವಾಗ? ಅಟಾರ್ನಿ. ಯಾವ್ದು ಇವಾಗ? ಅಡ್ವೊಕೇಟ್ ಜನರಲ್. ಇದೇ ಅಡ್ವೊಕೇಟ್ ಜನರಲ್ ಏನಂತಂದ್ರೆ 165ನೇ ಆರ್ಟಿಕಲ್ ಪ್ರಕಾರ ಇದೆ. ಎಷ್ಟು? 165ನೇ ಆರ್ಟಿಕಲ್ ಪ್ರಕಾರ ಏನಂತಂದ್ರೆ ಅಡ್ವೊಕೇಟ್ ಜನರಲ್ಗೆ ಯಾವ್ದು? ಅಡ್ವೊಕೇಟ್ ಜನರಲ್ ಅವ್ರು ತಿಳಿಸ್ತಾರೆ. ಈಗ ನಮ್ಮ ಕರ್ನಾಟಕದ ಪ್ರಸ್ತುತ ಅಡ್ವೊಕೇಟ್ ಜನರಲ್ ಯಾರದಾರಂತಂದ್ರೆ ಶಶಿ ಕಿರಣ್ ಅದನ್ನ. ಯಾರದಾರ ಇವಾಗ? ಶಶಿ ಕಿರಣ್ ಅಂತಂದ್ರೆ. ಯಾರು ಇವಾಗ? ಶಶಿ ಕಿರಣ್. ಇವ್ರೆ ಅಂತಂದ್ರೆ ಈಗ ಇರ್ತಕ್ಕಂಥ ಪ್ರಸ್ತುತ ನಮ್ಮ ಅಡ್ವೊಕೇಟ್ ಜನರಲ್, ಕರ್ನಾಟಕದ ಅಡ್ವೊಕೇಟ್ ಜನರಲ್. ಅದೇ ರೀತಿಯಾಗಿ ಇವಾಗ ಎಷ್ಟನೇ ಆರ್ಟಿಕಲ್ ಪ್ರಕಾರ? ಇವಾಗ 65ನೇ ಆರ್ಟಿಕಲ್ ಪ್ರಕಾರ. ಈಗ ನಮ್ಮ ಅಟಾರ್ನಿ ಜನರಲ್ ಎಷ್ಟನೇ ಆರ್ಟಿಕಲ್ ಪ್ರಕಾರ ನೇಮಕ ಮಾಡ್ತಾರಪ್ಪ ಅಂದ್ರೆ 76ನೇ ಆರ್ಟಿಕಲ್ ಪ್ರಕಾರ. ಇದು ಒಂದ್ಸಲ ಎಕ್ಸಾಮ್ ಯಾವ್ದು? ಇವಾಗ ಅಟಾರ್ನಿ ಜನರಲ್. ಹೌದು, ಅಟಾರ್ನಿ ಜನರಲ್ ಈಗ ಇರ್ತಕ್ಕಂಥ ಏನಂತಂದ್ರೆ ಆರ್ ವೆಂಕಟರಾಮನ್ ಅದಾನ. ಈಗ ನಮ್ಮ ಭಾರತದ ಪ್ರಸ್ತುತ ಇರ್ತಕ್ಕಂಥ ಯಾರದಾರ ಇವಾಗ? ಆರ್ ವೆಂಕಟರಾಮನ್. ಯಾವ್ದು? ಅಟಾರ್ನಿ ಜನರಲ್. ಎಷ್ಟನೇ ಆರ್ಟಿಕಲ್ ಪ್ರಕಾರ? ಇವಾಗ 76ನೇ ವಿಧಿಯ ಪ್ರಕಾರ ಏನಂತಂದ್ರೆ ಇವ್ರಿಗೆ ಅವಕಾಶ ಮಾಡಿಕೊಟ್ಟಿದೆ. ಇವ್ರಿಗೆ ಏನಂತಂದ್ರೆ 65ನೇ ಏನಂತಂದ್ರೆ ಅವಕಾಶ ಮಾಡಿಕೊಟ್ಟಿದೆ. ಅಕೌಂಟೆಂಟ್ ಬರಂಗಿಲ್ಲ, ಹೌದಿಲ್ಲ? ಲೋಕಾಯುಕ್ತರು ಬರಂಗಿಲ್ಲ, ಆಮೇಲೆ ಕಾನೂನು ಮಂತ್ರಿ ಕೂಡ ಬರಂಗಿಲ್ಲ, ಹೌದಿಲ್ಲ? ಈಗಿರ್ತಕ್ಕಂಥ ಕ್ವಶನ್ ಇರ್ತಕ್ಕಂಥ ಸ್ವಲ್ಪ ಏನಂತಂದ್ರೆ ನಾವು ಕ್ವಶನ್ ಬಗ್ಗೆ, ಆಪ್ಷನ್ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಆ ವಿಷಯವನ್ನು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಯ್ತು. ಇಲ್ಲಕಂದ್ರೆ ಯಾವ ವಿಷಯವನ್ನು ಸರಿಯಾಗಿ ಮಾಡಕ್ ಆಗಲ್ಲ ಅಂತ ಹೇಳ್ಬೋದು, ಹೌದಿಲ್ಲ? ಈಗ ಇದು ಕ್ವಶನ್ ಬಹಳ ಇಂಪಾರ್ಟೆಂಟ್, ಸ್ವಲ್ಪ ಕಷ್ಟಾಗಿ ನೋಡ್ಬೇಕಾಗುತ್ತೆ, ಹೌದಿಲ್ಲ? ನೀವು ಯಾವಾಗ ಓದಿದಾಗ ಉಚ್ಚ ನ್ಯಾಯಾಲಯದ ಮತ್ತು ನ್ಯಾಯಾಲಯದ ನ್ಯಾಯಾಧೀಶರುಗಳನ್ನು ರಾಷ್ಟ್ರಪತಿ ಅವರು ಈ ಕೆಳಕಂಡವರೊಂದಿಗೆ ಸಮಾಲೋಚಿಸಿ ನೇಮಕ ಮಾಡುತ್ತಾರೆ. ಉಚ್ಚ ನ್ಯಾಯಾಲಯ ಅಂದ್ರೆ ಒಂದೇ, ಹೈಕೋರ್ಟ್ ಅಂದ್ರೆ ಒಂದೇ. ಯಾವ್ದು? ಉಚ್ಚ ನ್ಯಾಯಾಲಯ ಅಂದ್ರೆ ಒಂದೇ, ಹೈಕೋರ್ಟ್ ಅಂದ್ರೆ ಒಂದೇ. ಹೌದೇನು? ಮೇನ್ ಅದು ಏನಂತಂದ್ರೆ ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ? ಮೊದಲೇ ನೀವು ಆ ಕ್ವಶನ್ ಏನ್ ಕೇಳಾರ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಹೌದಿಲ್ಲ? ಯಾವ ಕ್ವಶನ್? ಇದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಭಾರತದ ಮತ್ತು ನ್ಯಾಯಮೂರ್ತಿಗಳಾದ ಸರ್ವೋಚ್ಚ ನ್ಯಾಯಾಲಯದ ಇಬ್ಬರು ಹಿರಿಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ಮಾಡುತ್ತಾರೆ. ಇದು ಅಲ್ಲ, ಹೌದಿಲ್ಲ? ಆಮೇಲೆ ಭಾರತ ಮತ್ತು ನ್ಯಾಯಮೂರ್ತಿಗಳು ಹಾಗೂ ಸರ್ವೋಚ್ಚ ನ್ಯಾಯಾಲಯದ 4 ಹಿರಿಯ ನ್ಯಾಯಾಧೀಶರು. ಇದು ಆಗಲ್ಲ, ಹೌದಿಲ್ಲ? ಆಮೇಲೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರೊಡನೆ. ಇದು ಆನ್ಸರು. ಮೂರನೇದವಾಗ ರಾಷ್ಟ್ರಪತಿಯವರು ಹೈಕೋರ್ಟಿನ ಹೌದಿಲ್ಲ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವ ಒಂದು ಸಂದರ್ಭ, ನೇಮಕ ಮಾಡುವ ಒಂದು ಸಿಚುವೇಶನ್ ಬಂದಾಗ
ಯಾರು ನೇಮಕ ಮಾಡ್ಬೇಕಾಗುತ್ತಪ್ಪ ಅಂತಂದ್ರೆ ಏನು ನಮ್ಮ ಆ ರಾಜ್ಯಕ್ಕೆ ಅಂದ್ರೆ ಮುಖ್ಯ ನ್ಯಾಯಮೂರ್ತಿ ಅಂದ್ರೆ ಭಾರತದ ಮುಖ್ಯ ನ್ಯಾಯಮೂರ್ತಿಯವರು ಮತ್ತ ಆ ರಾಜ್ಯದ ರಾಜ್ಯಪಾಲರೊಡನೆ ಸಮಾಲೋಚನೆ ಮಾಡಿ ಏನಂತಂದ್ರೆ ಏನ ಅವ್ರ ಏನ್ ಮಾಡ್ತಾರ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಮತ್ತು ಇತರ ನ್ಯಾಯಾಧೀಶರು ನೇಮಕ ಮಾಡುವ ಒಂದು ಪವರ್ಸ್ ಯಾರಿಗೆ ಇವಾಗ 217ನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿಗೆ ನೀಡಲಾಗಿದೆ. ಯಾರಿಗೆ ನೀಡಲಾಗಿದೆ ಇವಾಗ? ರಾಷ್ಟ್ರಪತಿಗೆ ನೀಡಲಾಗಿದೆ. ಎಷ್ಟನೇ ಆರ್ಟಿಕಲ್ ಪ್ರಕಾರ ಇವಾಗ? 217ನೆಯ ವಿಧಿಯ ಪ್ರಕಾರ. ಹೌದಿಲ್ಲ, ನಮ್ಮ ಉಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರು ನೇಮಕ ಮಾಡುವ ಒಂದು ಯಾವ್ದು ಇವಾಗ? 217ನೆಯ. ಹೌದಿಲ್ಲ, ಇದು ನೀವೇನಂತಂದ್ರಿಗಿನ ರಾಷ್ಟ್ರಪತಿ ಬಗ್ಗೆ ಏನಂತ ಸ್ವಲ್ಪ ಅನುಷ್ಠಾನ ಮಾಡ್ಕೊಳ್ಬೇಕು. ಹೌದಿಲ್ಲ, ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರ ಎಷ್ಟು ವರ್ಷಪ್ಪ ಅಂತಂದ್ರೆ ಅಂದ್ರಿಗಿನ 62 ವರ್ಷ ಅಥವಾ ಎಷ್ಟು ಇವಾಗ 6 ವರ್ಷ. ಇದರಲ್ಲಿ ಯಾವುದು ಮೊದಲು ಅದು ಆಗುತ್ತೆ ಅಂತ ಹೇಳ್ಬೋದು. ಯಾವ್ದು ಇವಾಗ 62. ಅದೇ ಸುಪ್ರೀಂ ಕೋರ್ಟ್ ಅಂದ್ರೆ ಇವಾಗ 65 ಅಥವಾ 6 ವರ್ಷ. ಇದರಲ್ಲಿ ಯಾವ್ದು ಮೊದಲಾಗುತ್ತೋ ಅದಂತ ಹೇಳ್ಬೋದು. ಹೌದಿಲ್ಲ, ಅದೇ ಏನೈತಂದ್ರಿಗೆ ನಾನು ಸ್ವಲ್ಪ ಏನೈತಂದ್ರಿಗೆ ನಾನು ಸ್ವಲ್ಪ ಅಬ್ಜೆಕ್ಷನ್ ಮಾಡ್ಬೋದು. ಹೌದು, ನೆಕ್ಸ್ಟ್ ಇವಾಗ ಈಗ ಇದೊಂದು ಬಹಳ ಇಂಪಾರ್ಟೆಂಟ್. ಭಾರತೀಯ ಸಂವಿಧಾನದ ಪ್ರಕಾರ ವ್ಯಕ್ತಿಯೊಬ್ಬರು ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾದರೆ ಮತ್ತು ರಾಜ್ಯವೊಂದರ ವಿಧಾನಮಂಡಲದ ಸದಸ್ಯರಲ್ಲಿಯೂ ಇದ್ದರೆ ಅಂತವರು ಅಂದ್ರೆ ಈಗಿನ ಭಾರತೀಯ ಸಂವಿಧಾನದ ಪ್ರಕಾರ ವ್ಯಕ್ತಿಯೊಬ್ಬರು ಸಂಸತ್ತಿನ ಸದಸ್ಯರಾಗಿ ಮತ್ತು ಆಯ್ಕೆಯಾದ ರಾಜ್ಯವೊಂದರ ವಿಧಾನ ಸದಸ್ಯನಾಗಿ ಇದರಲ್ಲಿ ಏನಂತ ಆಪ್ಷನ್ಸ್ ಕೇಳ. ಈಗ ಉದಾಹರಣೆ, ಈಗ HD ಕುಮಾರಸ್ವಾಮಿ ಅವರು ಆಲ್ರೆಡಿ ನಮ್ಮ ಕರ್ನಾಟಕದ ವಿಧಾನಸಭೆ ಇರ್ತಕ್ಕಂತ ಸದಸ್ಯರು ಆಗಿದ್ರು. ಹೌದಿಲ್ಲ, ಈಗ ಇರ್ತಕ್ಕಂಥ ರಾಮನಗರ ಜಿಲ್ಲೆ ಇರ್ತಕ್ಕಂಥ ತಾಲೂಕಿನಲ್ಲಿ ಯಾರು ವಿಧಾನಸಭೆ ಸದಸ್ಯರು ಪ್ರಸ್ತುತ. ಬಟ್ ಮತ್ತೇನಂತಂದ್ರಿಗಿನ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಬಟ್ ಲೋಕಸಭೆ ಚುನಾವಣೆಯಲ್ಲಿ ಏನಂತಂದ್ರೆ ಭರ್ಜರಿಗೆ ಏನಂತಂದ್ರಿಗಿನ ಕ್ಯಾಬಿನೆಟ್ ಮಿನಿಸ್ಟರ್ ಆದ್ರು. ಬಟ್ ಅವ್ರು ಏನಂತಂದ್ರಿಗಿನ ಇದು ಯಾವ್ದಕ್ ರಾಜೀನಾಮೆ ಕೊಟ್ರಪ್ಪ ಅಂದ್ರಿಗಿನ ರಾಜ್ಯದ ಇರ್ತಕ್ಕಂಥ ವಿಧಾನಸಭೆ ಕೊಟ್ರು. ಅವ್ರಿಗೆ ಬಿಟ್ಟಂತ ವಿಚಾರ ಅದು ಏನೈತಿ ಇವಾಗ ಸ್ವಲ್ಪ ಇದು ಅಧ್ಯಯನ ಮಾಡೋದು. ಗೊತ್ತಾ ಇದೆ, ಲೋಕಸಭೆ ಮತ್ತು ವಿಧಾನಸಭೆ ಎರಡು ಸದಸ್ಯರು ಇದ್ದಾಗ, ಎರಡು ಸದಸ್ಯತ್ವ ಹೊಂದಿದಾಗ 6 ತಿಂಗಳ ಒಳಗಾಗಿ ಯಾರು ತಮಗೆ ಇಚ್ಛೆ ಪೂರ್ವಕವಾಗಿ ಏನಂತಂದ್ರಿಗಿನ ಒಂದದಕ್ಕೆ ಏನಂತಂದ್ರೆ ರಾಜೀನಾಮೆ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ರಾಷ್ಟ್ರಪತಿ ಅವರು ಏನಂತಂದ್ರಿಗಿನ ಏನಂತಂದ್ರೆ ಅದನ್ನ ಒಂದು ಕ್ಯಾನ್ಸಲ್ ಮಾಡುವ ಡಿಲೀಟ್ ಮಾಡುವ ಒಂದು ಅಧಿಕಾರ ಅವ್ರು ಹೊಂದಿರಂತ ಹೇಳ್ಬೋದು. ಭಾರತೀಯ ಸಂವಿಧಾನದ ಪ್ರಕಾರ ವ್ಯಕ್ತಿಯೊಬ್ಬರು ಸಂಸತ್ತಿನ ಸದಸ್ಯರಾಗಿ ಆಯ್ಕೆಯಾದ ಮತ್ತು ರಾಜ್ಯವೊಂದರ ವಿಧಾನಮಂಡಲ ಸದಸ್ಯನಲ್ಲಿ ಇದ್ದರೆ ಅಂತವರು ಒಂದನೇದು ತಾವು ಮೊದಲು ಯಾವುದಕ್ಕೆ ಚುನಾಯಿತರಾಗಿದ್ದಾರೋ ಆ ಸ್ಥಾನವನ್ನು ತೆರವು ಮಾಡಬೇಕಾಗುತ್ತದೆ. ಆ ಸ್ಥಾನವನ್ನು ಏನ್ ಮಾಡೋಕೆ ಇವಾಗ ತಾವು ಮೊದಲು ಯಾವ ಚುನಾಯಿತರಾಗಿದ್ದಾರೆ ಆ ಸ್ಥಾನ ತೆರವು ಮಾಡಬೇಕಾಗುತ್ತದೆ. ಇದು ಅಲ್ಲ, ಅವ್ರು ಚುನಾವಣೆ ಮಾಡಕ್ ಬರಂಗಿಲ್ಲ. ರಾಜ್ಯಕ್ಕಿಂತ ಸಂಸತ್ತು ಮುಖ್ಯವಾದಾಗಿರುವುದರಿಂದ ಅವ್ರ ರಾಜ್ಯ ವಿಧಾನಮಂಡಲದಲ್ಲಿ ಸ್ಥಾನವನ್ನು ತೆರವು ಮಾಡಬೇಕಾಗುತ್ತದೆ. ಹಂಗಲ್ಲ, ಅದು ಗುಣ ಹಂಗಲ್ಲ ಅನ್ಸರ್ ಅವ್ರಿಗೆ ಇಚ್ಛೆ ಪ್ರಕಾರವಾಗಿರ್ತಲ್ಲಿ. ಆಮೇಲೆ ಅವರು ಸಂಸತ್ತು ಅಥವಾ ರಾಜ್ಯ ವಿಧಾನಮಂಡಲದ ಸ್ಥಾನಗಳಲ್ಲಿ ತಮ್ಮ ಆಯ್ಕೆಯಂತೆ ಯಾವುದಾದ್ರೂ ಒಂದು ಸ್ಥಾನವನ್ನು ತೆರವು ಮಾಡಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಮಾಡಬಹುದು ಅಥವಾ ರಾಷ್ಟ್ರಪತಿ ಅವರು ಮಾಡಿರುವಂತಹ ನಿಯಮಗಳ ಮೂಲಕ ನಿರ್ದಿಷ್ಟಪಡಿಸಲಾದಂತಹ ಅವಧಿ ಒಳಗೆ ಎರಡರಲ್ಲಿ ಒಂದು ಸ್ಥಾನವನ್ನು ತೆರವುಗೊಳಿಸದಿದ್ದರೆ ಅವರು ಸಂಸತ್ತಿನಲ್ಲಿರುವ ಅವರ ಸ್ಥಾನವು ಖಾಲಿ ಎಂದಾಗುತ್ತದೆ. ಅದು ನಿರ್ದಿಷ್ಟಪಡಿಸಲಾದಂತಹ ಅವಧಿ ಒಳಗೆ ಅವರು ಎರಡರಲ್ಲೂ ಒಂದು ಸ್ಥಾನವನ್ನು ತೆರವುಗೊಳಿಸಲ್ಲ. ಅವ್ರು ಏನ್ ಮಾಡ್ತಾರ, ಇವಾಗ ಸಂಸತ್ತಿನಲ್ಲಿರುವ ಅವರ ಸ್ಥಾನವು ಖಾಲಿ ಎಂದಾಗುತ್ತದೆ. ಹೌದಿಲ್ಲ, ಅವ್ರಿಗೆ ಅವರ ಸಂಸತ್ ಅಥವಾ ರಾಜ್ಯ ವಿಧಾನಗಳ ಸ್ಥಾನಗಳಲ್ಲಿ ತಮ್ಮ ಆಯ್ಕೆಯಾದಂತ ಯಾವ್ದಾದ್ರು ಒಂದು ಸ್ಥಾನವನ್ನು ತೆರವು ಮಾಡಬೇಕಾಗುತ್ತದೆ. ಇದು ಆನ್ಸರ್. ಹೌದಿಲ್ಲ, ತೆರವು ಮಾಡಬೇಕಾದ ಯಾವ್ದಾಗ ಒಂದದಕ್ಕೆ ರಾಜೀನಾಮೆ ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದ್ರೆ ಮಾತ್ರ ಇದಕ್ಕೆ ಹೋಗ್ತಾರೆ ಅವ್ರು. ಏನಂತಂದ್ರೆ ನಾವು ರಾಷ್ಟ್ರಪತಿ ಯಾವ್ದಾದ್ರು ಏನ್ ಮಾಡ್ತಾರೆ, ಇವಾಗ ಒಂದು ಇದು ಮಾಡ್ತಾರೆ. ಫಸ್ಟ್ ಆನ್ಸರ್ ಇವಾಗ 3rd one ಅಂತ ಹೇಳ್ಬೋದು. 4ನೇದು ಇವಾಗ 3rd one ಆನ್ಸರ್ ಇದೆ ಅಂತ ಹೇಳ್ಬೋದು. ಹೌದಿಲ್ಲ, ನೆಕ್ಸ್ಟ್ ಈ ಕೆಳಗಿನ ಯಾವುದು ಭಾರತದ ಸಂವಿಧಾನಿಕ ಪ್ರಾಧಿಕಾರವಲ್ಲ. ಹೌದಿಲ್ಲ, ಈ ಕೆಳಗಿನ ಯಾವುದು ಭಾರತದ ಸಂವಿಧಾನಿಕ ಪ್ರಾಧಿಕಾರವಲ್ಲ. ಒಂದನೇದು ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲಕ ಅಂದ್ರಿಗಿನ CAG ಅಂತ. ಯಾವ್ದಿವಾಗ CAG, ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಅಂತ. ಯಾವ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್ ಇದೊಂದು ಕಾನೂನು ಸಮ್ಮತವಾಗಿದೆ ಅಂತ ಕೇಳಕಚ್ಚಾರ. ಹೌದು, ಇದು ಆಗಿದೆ ಅಂತಂದ್ರೆ 148 ಆರ್ಟಿಕಲ್ ಪ್ರಕಾರ ಇದು ಒಂದು ಸಂವಿಧಾನಬದ್ಧ ಪ್ರಾಧಿಕಾರವಾಗಿದೆ. ಯಾವುದು ಅಲ್ಲ ಅಂತ ಕೇಳ್ಯಾರ. ಆಮೇಲೆ ಕೇಂದ್ರ ಲೋಕಸೇವಾ ಆಯೋಗ, ಇದು ಕೂಡ ಕೇಂದ್ರ ಇದೇನಂತಂದ್ರೆ 316ನೇ ವಿಧಿಯ ಪ್ರಕಾರ ಇದೊಂದು ಏನಪ್ಪಾ ಅಂದ್ರೆ ಕೇಂದ್ರ ಲೋಕಸೇವಾ ಸಂಬಂಧಪಟ್ಟಂತ ಒಂದು ಇದು ಸಂವಿಧಾನ ಪ್ರಾಧಿಕಾರವಾಗಿದೆ.
ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಮತ್ತು ರಾಷ್ಟ್ರೀಯ ಆಯೋಗ ಅಂತ ಕೇಳ. ಇದು 338ನೇ ವಿಧಿಯ ಪ್ರಕಾರ 338ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿದೆ. ಇವೆಲ್ಲ ಏನೈತಿ 3 ಏನಂತಂದ್ರೆ ಈಗಿನ ಸಂವಿಧಾನ ಪ್ರಾಧಿಕಾರವಾಗಿವೆ. ಬಟ್ ಯೋಜನಾ ಆಯೋಗ ಮಾತ್ರ ಏನೈತಿ ಇವಾಗ ಸಂವಿಧಾನ ಪ್ರಾಧಿಕಾರವಲ್ಲ. ಈಗ ಏನ್ ಮಾಡೋದು ಇವಾಗ ಸಂವಿಧಾನಬದ್ಧಕ್ಕಿಂತ ಇದು ಏನಂತ ಯೋಜನಾ ಆಯೋಗ ಅದನ್ನ ಏನ್ ಮಾಡೋದು ಇವಾಗ ರದ್ದುಗೊಳಿಸಲಾಗಿದೆ. ಇವಾಗ ರದ್ದುಗೊಳಿಸಲಾಗಿದೆ. ಹೌದು. ಅದ್ರ ಬದಲು ಯಾವತ್ತಂದ್ರಪ್ಪ ಅಂದ್ರೆ ಈಗಿನ ನೀತಿ ಆಯೋಗ ಅಂತಂದ್ರೆ ಯಾವ್ದು ಇವಾಗ ನೀತಿ ಆಯೋಗ. ಇವಾಗ ನೀತಿ ಆಯೋಗ ಇದರ ಅಧ್ಯಕ್ಷ ಯಾರಪ್ಪ ಅಂದ್ರೆ ಈಗಿನ ಪ್ರಧಾನಮಂತ್ರಿ ಆಗಿರ್ತಾನ. ಯೋಜನಾ ಆಯೋಗದ ಇರ್ತಕ್ಕಂಥ ಅಧ್ಯಕ್ಷ ಆಗಿರ್ತಾನೆ ಇವಾಗ ಪ್ರಧಾನಮಂತ್ರಿ ಆಗಿರ್ತಾನ. ಅದೇ ಇದ್ರ ಬದಲು ಇದ್ರ ತಂದಾರ ಅಂತ ಹೇಳ್ಬೋದು. ಹೌದಿಲ್ಲ. ಇದಿರ್ತಕ್ಕಂಥ ನಾವು ಟೋಟಲ್ ಇರ್ತಕ್ಕಂಥ ಹೌದು ಆನ್ಸರ್ ಯಾವ್ದು ಇವಾಗ ಯೋಜನಾ ಆಯೋಗ. ಯೋಜನಾ ಆಯೋಗ ಯಾವಾಗ 1951ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಎಷ್ಟು 1951ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ಮೇನ್ ಇಂಪಾರ್ಟೆಂಟ್. ಹೌದು 1951ರಲ್ಲಿ ಸ್ಥಾಪನೆ ಆಗಿದೆ ಅಂತ. ಹೌದು. ಈಗಿರ್ತಕ್ಕಂಥ ನೆಕ್ಸ್ಟ್ ಕ್ವಶನ್ 6ನೇ ಕ್ವಶನ್ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಹೌದು. ಎಷ್ಟನೇದು ಇವಾಗ 6ನೇದು. ಈ ಕೆಳಕಂಡವರು ವರದಿಯನ್ನು ಆಧರಿಸಿ 1956ರಲ್ಲಿ ಕರ್ನಾಟಕ ರಚನೆಯಾಯಿತು ಅಂತ ಹೇಳ. ಕರ್ನಾಟಕ ರಚನೆ ಆಯಿತು. ಆಮೇಲೆ ಜೆವಿಪಿ ಸಮಿತಿ, ವಾಂಚ್ ಅಲಿ ಆಯೋಗ, ವಾಂಚ್ ಅಲಿ ಆಯೋಗ, ಆಮೇಲೆ ಫಜಲ್ ಅಲಿ ಆಯೋಗ, ಆಮೇಲೆ ಎಸ್.ಕೆ. ದಾರ್ ಆಯೋಗ 1956ರಲ್ಲಿ ಆಗಿದ್ದಂತಂದ್ರೆ ಯಾವಪ್ಪ ಅಂದ್ರೆ ಆನ್ಸರ್ 3 ಅಂತ ಫಜಲ್ ಅಲಿ ಆಯೋಗ ಅಂತ ಹೇಳ್ಬೋದು. ಹೌದಿಲ್ಲ. ನಮ್ಮ ಮುಖ್ಯವಾಗಿ ಫಜಲ್ ಅಲಿ ಆಯೋಗ ಇವಾಗ ಇರ್ತಕ್ಕಂಥ ಫಜಲ್ ಅಲಿ ಆಯೋಗ ಮೇನ್ ಪಾಯಿಂಟ್ ಪ್ರಾದೇಶಿಕ ಭಾಷಾವಾರ ಮೇಲೆ. ಹೌದಿಲ್ಲ. ಅದರ ಮೇಲೆ ಇರ್ತಕ್ಕಂಥ ರಚನಾ ರಾಜ್ಯವಾದ ಇವಾಗ ಹೇಳ್ತಾರೆ ಫಜಲ್ ಅಲಿ ಆಯೋಗ. ಇದ್ರ ಬಗ್ಗೆ ಎಲ್ಲ ಆಯೋಗಗಳ ಬಗ್ಗೆ ಸ್ವಲ್ಪ ಏನಂತಂದ್ರೆ ವಿವರಣೆಗಳಲ್ಲಿ ನೋಡೋಣ. ಹೌದು. ವಿವರಣೆ. ಹೌದಿಲ್ಲ. ಎಸ್.ಕೆ. ದಾರ್ ಆಯೋಗ 1948 ಜೂನ್ 17ರಂದು ರಚನೆ ಆಯ್ತಂತ ಹೇಳ್ಬೋದು. ಯಾವ್ದು ಇವಾಗ ಎಸ್.ಕೆ. ದಾರ್ ಆಯೋಗ 1948 ಜೂನ್ 17ರಂದು ರಚನೆ ಆಗಿದೆ ಅಂತ ಹೇಳ್ಬೋದು. ಹೌದಿಲ್ಲ. ಆಮೇಲೆ ಜೆವಿಪಿ ಅಂದ್ರೆ 1948 ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಅಥವಾ ಪಟ್ಟಾಭಿ ಸೀತಾರಾಮ್ ಅವರು. ಏನಂತಂದ್ರೆ ಅವ್ರು ಏನಂತಂದ್ರೆ ನಿಮಗೆ ಗೊತ್ತ ಜೆವಿಪಿ ಅಂದ್ರೆ ಜವಾಹರ್ಲಾಲ್ ನೆಹರು, ವಿ ಅಂದ್ರೆ ಏನು ವಲ್ಲಭಾಯ್ ಪಟೇಲ್, ಪಿ ಅಂದ್ರೆ ಏನು ಪಟ್ಟಾಭಿ ಸೀತಾರಾಮಯ್ಯ. ಮೂವರು ಕೂಡ ಏನಂತಂದ್ರೆ ಜೆವಿಪಿ ಈ ಸಮಿತಿ ಏನಂತಂದ್ರೆ 1948ರಲ್ಲಿ ರಚನೆ ಆಗಿದೆ ಅಂತ ಹೇಳ್ಬೋದು. ಯಾವ್ದು ರಚನೆ ಆಗಿದೆ. ಆಮೇಲೆ ಫಜಲ್ ಅಲಿ ಆಯೋಗ 1953 ಅಧ್ಯಕ್ಷ ಯಾರಾದ್ರೂ ಇವಾಗ ಫಜಲ್ ಅಲಿ ಆಯೋಗ. ಇವ್ರು ಏನಂತಂದ್ರೆ ಸದಸ್ಯರು H.K.N. ಕುಂಜ್ರಾ, K.M. ಪಣಿಕರ್. ಹೌದಿಲ್ಲ. ನಿಮಗೆ ಮೇನ್ ಪಾಯಿಂಟ್ ಏನಂತಂದ್ರೆ ಮೊದಲು ಭಾಷೆ ಆಧಾರದ ಮೇಲೆ ರಾಜ್ಯ ಉದಯವಾಯಿತು ಅಂತ ಹೇಳಲ್ಲ. ಮೊದಲು ಭಾಷ್ಯವಾದ ಮೇಲೆ ಉದಯವಾದಂತ ರಾಜ್ಯವನ್ನಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯ. ಭಾಷೆ ಆಧಾರದ ಮೇಲೆ ಮೊದಲು ಉದಯವಾದಂತ ರಾಜ್ಯ ಇವಾಗ ಆಂಧ್ರ ಪ್ರದೇಶ. ಅದು ಯಾರ ಅಂದ್ರೆ ನಮ್ಮ ಸ್ಥಾಪನೆ ಕಾರಣ ಮುಖ್ಯವಾಗಿ ಕಾಂಗ್ರೆಸ್ಸಿನ ವ್ಯಕ್ತಿ ಪಟ್ಟಿ ಶ್ರೀರಾಮುಲು ಅವರು. ಹೌದು. ಅಕ್ಟೋಬರ್ 19, 1952ರಂದು ನಿರಂತರ 56 ದಿನಗಳ ಕಾಲ ಯಾವುದು ಊಟ ಇಲ್ಲ ನೀರು ಎಲ್ಲ ಇರ್ತಂದ್ರೆ 56 ದಿನಗಳ ಉಪವಾಸ ಮಾಡಿದ ಸಲುವಾಗಿ ಏನಂತಂದ್ರೆ ಅವರು ಡಿಸೆಂಬರ್ 15ರಂದು ಏನಂತದ ಇವಾಗ ನಿಧನ ಹೊಂದಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ದಂಗೆಗಳು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾವ. ಅವಾಗ ಏನಂತಾರ ಇರ್ತಕ್ಕಂಥ ದಂಗೆಗಳನ್ನು ಶಮನ ಮಾಡ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ರಾಜ್ಯ ಶಾಸನ ಏನ್ ಮಾಡ್ತಾರೆ ಇವಾಗ 1953ರಂದು ಆಂಧ್ರ ಪ್ರದೇಶದಲ್ಲಿ ಅಸ್ತಿತ್ವಕ್ಕೆ ಬಂತಂತ. ಯಾವ್ದು ಇವಾಗ ಭಾಷೆಯ ಆಧಾರದ ಮೇಲೆ ಮೊದಲು ರಚನೆ ಅಂತ ರಾಜ್ಯ ಯಾವ್ದು ಇವಾಗ ಆಂಧ್ರ ಪ್ರದೇಶ. ನಮ್ದು ಯಾವಾಗ 1956 ರಚನೆ ಆಗಿದೆ. ಅದು ಮೇನ್ ಇಂಪಾರ್ಟೆಂಟ್. ಹೌದಲ್ಲ. ಅದಕ್ಕೆ ನಿಮಗೆ ಕ್ವಶನ್ ಏನಪ್ಪಾ ಅಂದ್ರೆ ಫಜಲ್ ಅಲಿ ಆಯೋಗ ಯಾವಾಗ ರಚನೆ ಆಗಿದೆ ಅಂದ್ರೆ 1953ರಲ್ಲಿ. ಯಾವಾಗ 1950ರಲ್ಲಿ. ಎದಕ್ಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಗೆ ಇರ್ತಕ್ಕಂಥ ಉದಯವಾಗಿದ್ದು ಏನು ಕಾರಣಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಪಟ್ಟ ಶ್ರೀರಾಮುಲು ಅವರು 56 ದಿನಗಳ ಉಪವಾಸ ಸತ್ಯಾಗ್ರಹ ಮಾಡಿದ ಒಂದು ಇದಕ್ಕಾಗಿ ಏನಂತಂದ್ರೆ ಅವತ್ತು ರಚನೆ ಆಗ್ತದೆ. ಅವ್ರೇನು ನಿರಂತರವಾಗಿ ಮರಣ ಹೊಂದಿದ್ರು ಅವರು. ಅವಾಗ ಏನಂತ ಇವಾಗ ರಚನೆ ಆಗಿದೆ ಅಂತ ಹೇಳ್ಬೋದು. ಹೌದು. ನೆಕ್ಸ್ಟ್ 7ನೇ ಕ್ವಶನ್ ಬಹಳ ಇಂಪಾರ್ಟೆಂಟ್ ಇದೆ. 7ನೇ ಕ್ವಶನ್ ನಲ್ಲಿ ನಮಗೆ ಸರ್ಕಾರದ ವಿದೇಶಾಂಗ ನೀತಿಯನ್ನು ರೂಪಿಸುವವರು ಯಾರು? ಹೌದಿಲ್ಲ. ಸರ್ಕಾರದ ವಿದೇಶಾಂಗ ನೀತಿಯನ್ನು ರೂಪಿಸುವವರು ಯಾರು? 1ನೇದು ವಿದೇಶಾಂಗ ಸಚಿವರು,
ಎರಡನೇದು ಪ್ರಧಾನ ಮಂತ್ರಿಗಳು, ಆಮೇಲೆ ಸಂಪುಟ, ಆಮೇಲೆ ಪಾರ್ಲಿಮೆಂಟ್, ಹೌದು ವಿದೇಶಾಂಗ ನೀತಿಯನ್ನು, ಹೌದಿಲ್ಲ ವಿದೇಶಾಂಗ ನೀತಿಯನ್ನು ರಚಿಸುವ ಒಂದು ಪವರ್ ಯಾರಿಗಿದೆಪ್ಪ ಅಂತಂದ್ರೆ ಈಗ ಸಚಿವ ಸಂಪುಟಕ್ಕಿದೆ. ಯಾರಿಗಿದೆ ಇವಾಗ? ಸಚಿವ ಸಂಪುಟಕ್ಕೆ. ವಿದೇಶಾಂಗ ಈಗ ಪಾರ್ಲಿಮೆಂಟ್ ಅಂದ್ರೆ ಯಾವುದೇ ಒಂದು ಮಸೂದೆಯನ್ನು ಕಾಯ್ದೆ ಆಗ್ಬೇಕಂದ್ರೆ ಪಾರ್ಲಿಮೆಂಟ್ ಬೇಕಾಗುತ್ತೆ, ಹೌದಿಲ್ಲ. ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತು ಅಂತೀವಿ, ಹೌದಿಲ್ಲ. ಯಾವ್ದು ಇವಾಗ? ಪಾರ್ಲಿಮೆಂಟ್ ಅಂದ್ರೆ ಸಂಸತ್ತು, ಹೌದಿಲ್ಲ. ಪಾರ್ಲಿಮೆಂಟ್ ಆಲ್ರೆಡಿ ಇವಾಗ ಲೋಕಸಭೆ, ರಾಜ್ಯಸಭೆ ಪ್ಲಸ್ ರಾಷ್ಟ್ರಪತಿ 79ನೇ ಆರ್ಟಿಕಲ್ ಪ್ರಕಾರ ನಾವು ಹೇಳುತ್ತಂದ್ರೆ ಒಂದು ವಿಶೇಷ ಯಾವುದೇ ಒಂದು ಚೇಂಜ್ ಮಾಡಬಹುದು ಅಂತ ಹೇಳ್ಬೋದು, ಹೌದಿಲ್ಲ. ಇವಾಗ ಯಾವುದೇ ಒಂದು ವಿದೇಶಾಂಗ ನೀತಿಯನ್ನು ಸಚಿವ ಸಂಪುಟ, ನಮ್ಮ ಸಚಿವ ಸಂಪುಟ ಬಹಳ ಇಂಪಾರ್ಟೆಂಟ್. ಏನಂತಂದ್ರೆ ನಮ್ಮ ಭಾರತ ಸಚಿವ ರಾಜ್ಯದ ಸಚಿವ ಸಂಪುಟ ರಚನೆ ಆಗ್ಬೇಕಂದ್ರೆ ಎಷ್ಟು ಬೇಕಾಗಿರ್ತಕ್ಕಂಥ ಸಚಿವ ಸಂಪುಟ ರಚನೆ ಆಗಲ್ಲ. ನಾವು ಸಂವಿಧಾನಬದ್ಧವಾಗಿ 91ನೇ ತಿದ್ದುಪಡಿ ಮೂಲಕ 2003ರಲ್ಲಿ 91ನೇ ತಿದ್ದುಪಡಿ ಮೂಲಕ 2003ರಲ್ಲಿ ಸಚಿವ ಸಂಪುಟ ಇರ್ತಕ್ಕಂಥ ಟೋಟಲ್ ಲೋಕಸಭೆಯ ಒಟ್ಟು ಸದಸ್ಯರ ಶೇಕಡಾವಾರ 15ರಷ್ಟು ಮಾತ್ರ ಏನ್ ಮಾಡ್ಬೇಕು ಇವಾಗ ನಾವು ಇವಾಗ ಲೋಕಸಭೆಯ ಸದಸ್ಯರನ್ನು ಏನ್ ಮಾಡ್ಬೋದು ಇವಾಗ ಇಳಿಸಬಹುದು. ಯಾವ್ದು ಇವಾಗ 15ರಷ್ಟು ಮಾತ್ರ. ಅಂದ್ರೆ ಲೋಕಸಭೆ ಸದಸ್ಯರು ಎಷ್ಟಾದ್ರೆ ಪ್ರಸ್ತುತ 543 ಜನ ಅದರ. ಶೇಕಡಾವಾರ 15 ಅಂತಂದ್ರೆ ಮಿನಿಮಮ್ ಅಂತಂದ್ರೆ 81 ಜನ. 81 ಜನ ಮಾತ್ರ ನಾವ್ ಏನ್ ಮಾಡೋಕೆ ಇವಾಗ ಸಚಿವರು ಮಾತ್ರ ನೇಮಕ ಮಾಡೋದು. ಅದೇ ನಮ್ಮ ರಾಜ್ಯದಲ್ಲಿ ಬಂದಾಗ ಏನಂತಂದ್ರೆ ಎಷ್ಟದರ ಇವಾಗ 224 ಜನ ಅದರ. ಅದ್ರಾಗ ಶೇಕಡಾವಾರ ಬಂದಾಗ ಏನಂತಂದ್ರೆ 224 ಶೇಕಡಾವಾರ 15ರಷ್ಟು ಅಂತ, ಹೌದಿಲ್ಲ. ಅಲ್ಲಿ 32 ಜನ ಮಾತ್ರ ಬರ್ತಾರೆ. ಎಷ್ಟು ಇವಾಗ 32 ಜನ ಮಾತ್ರ ಏನೈತಿ ಇವಾಗ ಸಚಿವ ಸಂಪುಟಕ್ಕೆ ಸೇರ್ಪಡೆ. ಎಷ್ಟು ಬೇಕಾ ಮಾಡಕ್ ಬನ್ನ ಸಂವಿಧಾನಬದ್ಧ ಮೊದಲಿತ್ತು. ಇವಾಗ ಎಷ್ಟು 2003ರಲ್ಲಿ ಏನಂತಂದ್ರೆ 91ನೇ ತಿದ್ದುಪಡಿ ಮೂಲಕ ನಮ್ಮ ರಾಜ್ಯ ಮತ್ತು ಕೇಂದ್ರ ಸಚಿವ ಸಂಪುಟ ಇಷ್ಟೇ ಇರ್ಬೇಕಂತಿದೆ. ಎಷ್ಟಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಯ ಒಟ್ಟು ಶೇಕಡಾವಾರ ಸದಸ್ಯರ ಸಂಖ್ಯೆ 15ರಷ್ಟು ಮೀರಂಗಿಲ್ಲ ಅಂತಂದು ಸಂವಿಧಾನ ತಿದ್ದುಪಡಿ ಮಾಡ್ಯಾರ. ಅದು ಮೇನ್ ಇಂಪಾರ್ಟೆಂಟ್, ಹೌದಿಲ್ಲ. ಅದಿರ್ತಕ್ಕಂಥದ್ದು ಮಾಡ್ಬೋದು. ನೆಕ್ಸ್ಟ್ 8ನೇ ಕ್ವಶನ್. ಆ ದಿನ ಕ್ವಶನ್ ಮುಗಿತಿವಾಗ ಅಗತ್ಯಕ್ಕೆ ಅನುಗುಣವಾಗಿ ಮುಂಗಡ ಪತ್ರ ತಯಾರಿಸಲಾಗುತ್ತದೆ. ಈ ಅಗತ್ಯಕ್ಕ ಅನುಗುಣವಾಗಿ ಮುಂಗಡ ಪತ್ರವನ್ನು ತಯಾರಿಸಲಾಗುತ್ತದೆ. ಒಂದನೇದು ಸಂವಿಧಾನದ 112ನೇ ವಿಧಿಯ ಅನುಗುಣವಾಗಿ, ಸಂವಿಧಾನದ 338ನೇ ಅನುಗುಣವಾಗಿ, ಸಂವಿಧಾನದ 280ನೇ ಅನುಗುಣವಾಗಿ, ಸಂವಿಧಾನದ 110ನೇ ಅನುಗುಣವಾಗಿ, ಹೌದಿಲ್ಲ. ನಾವು ಸಂವಿಧಾನದ 112ನೇ ವಿಧಿಯ ಪ್ರಕಾರ ನಾವೇನ್ ಮಾಡ್ಬೇಕು ಇವಾಗ ಮುಂಗಡ ಪತ್ರವನ್ನು ರಚನೆ ಮಾಡುವ ಒಂದು ಅಧಿಕಾರ ಇದೆ ಅಂತ ಹೇಳಿ ಯಾರಿಗೆ? ರಾಷ್ಟ್ರಪತಿ ಅವರಿಗೆ. ಯಾವಾಗ ಮುಂಗಡ ಭ್ರಷ್ಟಾಚಾರ ಪ್ರಕಾರ ಇವಾಗ 8ನೇದಕ್ಕೆ ಮುಂಗಡ ಪತ್ರವನ್ನು ರೈಟ್ ಮಾಡೋದು ಯಾವ್ದು? ಇವಾಗ 112ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಏನಂತಂದ್ರೆ ಮಾಡ್ಬೇಕು. ನಮ್ಮ ಭಾರತದಲ್ಲಿ ಪ್ರಥಮವಾಗಿ ಏನಂತ ಮುಂಗಡ ಪತ್ರವನ್ನು ಏನಂತಂದ್ರೆ ಮಂಡನೆ ಮಾಡಿದಂತ ವ್ಯಕ್ತಿ ಯಾರು? ಇವಾಗ ಷಣ್ಮುಖ ಶೆಟ್ಟಿ. ಯಾರು ಇವಾಗ? ಷಣ್ಮುಖ ಶೆಟ್ಟಿ ಅಂತ ಹೇಳ್ಬೋದು, ಹೌದಿಲ್ಲ. ಈಗ ಪ್ರಸ್ತುತವಾಗಿ ಮೊನ್ನೆ ಇರ್ತಕ್ಕಂಥ ಬಜೆಟ್ ಅಂತಂದ್ರೆ ಒಂದು ವರ್ಷದ ಖರ್ಚು ವೆಚ್ಚಗಳು ಒಂದು ಕೂಡಿರ್ತಕ್ಕಂಥ ಇವಾಗ ಇದಂತ ಹೇಳ್ಬೋದು. ಯಾವ್ದು? ಖರ್ಚು ವೆಚ್ಚಗಳು ಅಂತ ಹೇಳ್ಬೋದು. ಯಾವ್ದು? ಖರ್ಚು ವೆಚ್ಚಗಳಿಗೆ ಅವೇನಂತ ಇವಾಗ ಬಜೆಟ್ ಅಂತಂತ, ಹೌದಿಲ್ಲ. ಖರ್ಚು ವೆಚ್ಚಗಳಿಗೆ ಬಜೆಟ್ ಎಷ್ಟೇ ಅಂತ ಪ್ರಕಾರ ಇವಾಗ 312 ಆರ್ಟಿಕಲ್ ಪ್ರಕಾರ ಇದೊಂದು ಹೊಂದಿದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಒಂದು ನಮ್ಮ ಬಜೆಟ್ ಏನಂತಂದ್ರೆ ಆಲ್ಮೋಸ್ಟ್ ಆಲ್ ಏನಂತಂದ್ರೆ ಏಪ್ರಿಲ್ ಒಳಗಡೆ ಮಾಡ್ತಾರೆ, ಹೌದಿಲ್ಲ. ಕೇಂದ್ರ ಬಜೆಟ್ ಯಾವಾಗ ಇವಾಗ ಫೆಬ್ರವರಿ ತಿಂಗಳಲ್ಲಿ ಮಾಡ್ತಾರ. ರಾಜ್ಯ ಬಜೆಟ್ ಏನಂತಂದ್ರೆ ಮಾರ್ಚ್ ನಾಗ ಮಾಡ್ತಾರ ಅಥವಾ ಫೆಬ್ರವರಿ ಲಾಸ್ಟ್ ಮಾಡ್ತಾರೆ. ಇದೇನಂತ ಇವಾಗ ಕೇಂದ್ರ ಬಜೆಟ್ ಫೆಬ್ರವರಿ ಫಸ್ಟ್ ವೀಕ್ ಮಾಡ್ತಾರೆ, ಹೌದಿಲ್ಲ. ಏಪ್ರಿಲ್ ಒಳಗಡೆ ಮುಗಿಸ್ಬೇಕು. ನಮ್ಮಿರ್ತಕ್ಕಂಥ ಫೈನಾನ್ಸ್ ಇಯರ್ ಏನಪ್ಪಾ ಅಂದ್ರೆ ಹೌದಿಲ್ಲ ಏಪ್ರಿಲ್ 1ರಿಂದ ಮಾರ್ಚ್ 31, ಹೌದಿಲ್ಲ. ಮಾರ್ಚ್ ಇದೇನಂತಂದ್ರೆ ಫೈನಾನ್ಸ್ ಇಯರ್, ಹೌದಿಲ್ಲ. ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ. ಆಮೇಲೆ 336ನೇ ವಿಧಿಯ ಪ್ರಕಾರ ಇದು ಆಂಗ್ಲೋ ಇಂಡಿಯನರಿಗೆ ವಿಶೇಷ ಒಂದು ಉಪಲಬ್ಧವನ್ನು ನೀಡಿದಂತ ಹೇಳುದು. ಯಾವ್ದು? ಇವಾಗ 336ನೇ ವಿಧಿಯ ಪ್ರಕಾರ ವಿಶೇಷ ಉಪಲಬ್ಧವನ್ನು ಏನೈತಿ ಇವಾಗ ನೀಡಲಾಗಿದೆ, ಉಪಲಬ್ಧವನ್ನು. ಅದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ. ಎಷ್ಟು ಇವಾಗ ಆಂಗ್ಲೋ ಇಂಡಿಯನ್ ಗೊತ್ತೈತೆ, ಹೌದಿಲ್ಲ. ಆಂಗ್ಲೋ ಇಂಡಿಯನ್ ಅಂತಂದ್ರೆ 331ನೇ ವಿಧಿಯ ಪ್ರಕಾರ ಎಲ್ಲಿ ಇವಾಗ ರಾಜ್ಯದಲ್ಲಿ 331ನೇ ಆರ್ಟಿಕಲ್ ಪ್ರಕಾರ ಆಂಗ್ಲೋ ಇಂಡಿಯನ್. ಲೋಕಸಭೆಯಲ್ಲಿ ಇಬ್ರು ಇರ್ತಾರ, ರಾಜ್ಯಸಭೆಯಲ್ಲಿ ಒಬ್ರು ಇರ್ತಾರ. ಬಟ್ ಏನ್ ಮಾಡ್ಯಾರ ಈಗ ಇದನ್ನ ರದ್ದುಗೊಳಿಸಲಾಗಿದೆ. ಏನ್ ಮಾಡ್ಯಾರ ಇವಾಗ ಆಂಗ್ಲೋ ಇಂಡಿಯನ್ ಇವಾಗ ರದ್ದುಗೊಳಿಸಲಾಗಿದೆ, ಹೌದಿಲ್ಲ. ಇದೇನಂತಂದ್ರೆ ಆಗಿದಂತ ಅದಕ್ಕೆ ನಾವು ಸ್ವಲ್ಪ ಏನಂತಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಹೌದಿಲ್ಲ.
ಆಮೇಲೆ ಇನ್ನೊಂದು 280ನೇ ವಿಧಿಯ ಪ್ರಕಾರ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು 280ನೇ ಆರ್ಟಿಕಲ್ ಪ್ರಕಾರ, 280ನೇ ಹಣಕಾಸು ಆಯೋಗ ರಚನೆ ಮಾಡಲಾಗುತ್ತದೆ. ಯಾರು ಇವಾಗ ರಾಷ್ಟ್ರಪತಿ ಅವರು 280ನೇ ವಿಧಿಯ ಪ್ರಕಾರ ಹಣಕಾಸು ಆಯೋಗವನ್ನು ರಚನೆ ಮಾಡ್ತಾರೆ ಅಂತ ಹೇಳೋದು. ಯಾವ್ದ ಹಣಕಾಸು ಆಯೋಗ? ನಮ್ಮ ಭಾರತದ ಪ್ರಥಮ ಹಣಕಾಸು ಆಯೋಗ 1951ರಲ್ಲಿ ರಚನೆಯಾಗಿದೆ. ಅವಾಗಿರ್ತಕ್ಕಂಥ ಅಧ್ಯಕ್ಷರು ಯಾರಪ್ಪ ಅಂದ್ರಿಗಿನ ಕೆ.ಸಿ. ನಿಯೋಗಿ. ಯಾರಿದ್ರಿ ಇವಾಗ? ಕೆ.ಸಿ. ನಿಯೋಗಿ ಇದ್ರು. ಯಾರಿದ್ರು ಇವಾಗ? ಕೆ.ಸಿ. ನಿಯೋಗಿ. ಹೌದಿಲ್ಲ? ಈಗ ನಮ್ಮ ಭಾರತ ಈಗ ಪ್ರಸ್ತುತ ಎಷ್ಟನೇ ಹಣಕಾಸು ಆಯೋಗ ಇದೆಯಪ್ಪ ಅಂದ್ರಿಗಿನ 2015ರಿಂದ 2020ರಿಂದ 2025ವರೆಗೆ 15ನೇ ಹಣಕಾಸು ಆಯೋಗ ಜಾರಿ ಇದೆ. ಎಷ್ಟು ಇವಾಗ? 15ನೇ ಹಣಕಾಸು ಆಯೋಗ. ಎಷ್ಟಿದೆ ಇವಾಗ? 2020ರಿಂದ 2025ರವರೆಗೆ ಇದು 15ನೇ ಹಣಕಾಸು ಆಯೋಗ. ಎಷ್ಟಿದೆ? 15ನೇ ಹಣಕಾಸು ಆಯೋಗ. ಇರತಕ್ಕಂತ ಅಧ್ಯಕ್ಷ ಯಾರಪ್ಪ ಅಂದ್ರೆ ಎನ್.ಕೆ. ಸಿಂಗ್. ಯಾರಾದ್ರೆ ಇವಾಗ? ಎನ್.ಕೆ. ಸಿಂಗ್. ಯಾರಾದ್ರೆ ಇವಾಗ? ಎನ್.ಕೆ. ಸಿಂಗರ್ ಅವರು ಇವಾಗ 16 ಹಣಕಾಸು ಆಯೋಗ ಆಲ್ರೆಡಿ ರಚನೆ ಇದೆ. 2025ರಿಂದ 30ರವರೆಗೆ ಅರವಿಂದ್ ಪನಗರಿ ಅದಾನ. ಈಗ ಏನ್ ಆಲ್ರೆಡಿ ತೆರಿಗೆ ಕಂಪಲ್ಸರಿ ಇರುತ್ತೆ. ಎಲ್ಲಾ ರಾಜ್ಯಗಳು 60% ಕೊಡ್ಲೇಬೇಕಂತಂದಿನ ಒಂದು ಆದೇಶ. ಎಷ್ಟು ಇವಾಗ? 2020ರಿಂದ ಅರವಿಂದ್ ಪನಗರಿ. ಇವತ್ತಿನ ಪ್ರಜಾವಾಣಿ ಪೇಪರ್ ಅಲ್ಲಿ ಇದೆ ಅರವಿಂದ್ ಪನಗರಿ. ಇವ್ರೇಂತಂದ್ರೆ 16 ಹಣಕಾಸು ಆಯೋಗ ಅಧ್ಯಕ್ಷರು. ಇವ್ರೇಂತಂದ್ರೆ 15ನೇ ಹಣಕಾಸು. ಯಾರು? ಎನ್.ಕೆ. ಸಿಂಗ್. ಪ್ರಥಮ ಹಣಕಾಸು ಆಯೋಗ ಕೆ.ಸಿ. ನಿಯೋಗಿ. ಅದು ಹಣಕಾಸು ಎಷ್ಟನೇ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿ ಮಾಡ್ತಾರೆ ಇವಾಗ? 280ನೇ ಆರ್ಟಿಕಲ್ ಪ್ರಕಾರ. ಇದಿರ್ತಕ್ಕಂಥ ಏನಂತಂದ್ರೆ ನಮ್ಗಿರ್ತಕ್ಕಂಥ ಆರ್ಟಿಕಲ್ ಪ್ರಕಾರ ಅಂತ ಹೇಳ್ಬೋದು. ಹೌದಿಲ್ಲ? ನೆಕ್ಸ್ಟ್ ನಮಗೆ 9ನೇ ಕ್ವಶನ್, ಜಪಾನಿನ ಸಂಸತ್ತಿನ ಹೆಸರೇನು ಅಂತ ಕೇಳಿದ್ರು. ಯಾವುದು? ಜಪಾನಿನ ಸಂಸತ್ತಿನ ಹೆಸರು ಡಯಾಟ್ ಅಂತಾರೆ. ಯಾವ್ದು ಇವಾಗ? ಡಯಾಟ್. ಯಾವ್ದು ಇವಾಗ? ಡಯಾಟ್. ಸಂಸತ್ ಇವಾಗ ಜಪಾನ್ ದೇಶದ ರಾಜಧಾನಿ ಯಾವ್ದು ಇವಾಗ? ಟೋಕಿಯೋ. ಯಾವ್ದು ಇವಾಗ? ಸಂಸತ್ತಿನ ಹೆಸರು ಏನು ಇವಾಗ? ಡಯಾಟ್ ಅಂತಾರ. ಬಟ್ ಅದಿರ್ತಕ್ಕಂಥ ರಾಜಧಾನಿ ಯಾವ್ದು ಇವಾಗ? ಜಪಾನ್ ದೇಶದ ರಾಜಧಾನಿ ಯಾವ್ದು? ಟೋಕಿಯೋ. ಮತ್ತೆ ಇನ್ನೊಂದೇನಂತ ಜಪಾನ್ ದೇಶದ ಒಂದು ಇವಾಗ ಜಪಾನ್ ದೇಶದ ಒಂದು ಇರ್ತಕ್ಕಂಥ ಕರೆನ್ಸಿ ಯಾವ್ದಪ್ಪ ಅಂದ್ರೆ ಏನಿ. ಮತ್ತೆ ಏನಂದ್ರೆ ಮತ್ತೆ ಬೇರೆ ಯಾವ್ದು ಇವಾಗ? ಏನ್ ಇದೆ ಅಂತಂದ್ರಿಗಿನ ಜಪಾನ್ ದೇಶದ ಕರೆನ್ಸಿ. ಅದೇ ರೀತಿ ನಮ್ಮ ಭಾರತ ಇರ್ತಕ್ಕಂಥ ಸಂಸತ್ತಿನ ಹೆಸರು ಏನೈತಿ ಇವಾಗ? ಪಾರ್ಲಿಮೆಂಟ್ ಅಂತ. ಏನಂತ ಇವಾಗ? ಪಾರ್ಲಿಮೆಂಟ್. ಹೌದಿಲ್ಲ? ಯಾವ್ದು ಇವಾಗ? ಪಾರ್ಲಿಮೆಂಟ್. ಇಲ್ಲಿ ಏನಂತ ಇವಾಗ? ಲೋಕಸಭೆ ಪ್ಲಸ್ ರಾಜ್ಯಸಭೆ. ಹೌದು. ಲೋಕಸಭೆ ಅಂದ್ರಿಗಿನ ಕೆಳಮನೆ, ರಾಜ್ಯಸಭೆ ಅಂದ್ರಿಗಿನ ಮೇಲ್ಮನೆ. ಅಂದ್ರೆ ಮತ್ತೆ ಮೇಲಿರೋ ಕೆಳಗಿರ. ಸುಮ್ಮನೆ ಏನಂತಂದ್ರೆ ಹೇಳ್ತಕ್ಕಂಥ. ಹೌದಿಲ್ಲ? ಅದೇ ರೀತಿಯಾಗಿ ಇವಾಗ ಅಮೆರಿಕದಿರ್ತಕ್ಕಂಥ ಸಂಸತ್ತಿನ ಹೆಸರು ಏನಂತಂದ್ರೆ ಕಾಂಗ್ರೆಸ್ ಅಂತ ಕರಿತಾರೆ. ಅಲ್ಲಿ ಪ್ರಜಾಪ್ರತಿನಿಧಿ. ಇನ್ನೊಂದು ಇರ್ತಕ್ಕಂಥ ಪ್ರಜಾಪ್ರತಿನಿಧಿ. ಇನ್ನೊಂದು ಸೆನೆಟ್ ಅಂತ. ಯಾವ್ದು ಇವಾಗ? ಅಮೆರಿಕದ ಸಂಸತ್ತಿನ ಹೆಸರು ಕಾಂಗ್ರೆಸ್. ಅಮೆರಿಕ ದೇಶದ ಸಂಸತ್ತಿನ ಹೆಸರು ಏನ್ ಇವಾಗ? ಕಾಂಗ್ರೆಸ್ ಅಂತಾರ. ಕಾಂಗ್ರೆಸ್ ಅಂದಾಗ ಅಲ್ಲಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅದಕ್ಕ ಕಾಂಗ್ರೆಸ್ ಒಂದು ಪ್ರಜಾಪ್ರತಿನಿಧಿ. ಇದೇನಪ್ಪ ಅಂದ್ರೆ ಇದೊಂದು ಇವಾಗ ಕೆಳಮನೆ ಅಂತ ಕರಿತಾರೆ. ಆಮೇಲೆ ಸೆನೆಟ್ ಇದಿವಾಗ ಮೇಲ್ಮನೆ. ಇನ್ನೊಂದು ಕೇಳ, ವಿಶ್ವದ ಅತ್ಯಂತ ಬಲಿಷ್ಠ ಮೇಲ್ಮನೆ ಯಾವ ರಾಷ್ಟ್ರದ ಅಂತಂದ್ರೆ ಅಮೆರಿಕ ದೇಶದ್ದು. ಅದು ಯಾವ್ದಪ್ಪ ಅಂದ್ರೆ ಸೆನೆಟ್ ಅಲ್ಲ. ಯಾವ್ದಿವಾಗ? ಸೆನೆಟ್. ಹೌದಿಲ್ಲ? ಅಲ್ಲಿರ್ತಕ್ಕಂಥ ಅತ್ಯಂತ ಅಂತ ಹೇಳ್ಬೋದು. ಹೌದು. ಅದಿರ್ತಕ್ಕಂಥ ಅತಿ ಹೆಚ್ಚು ಪವರ್ ಹೊಂದಿದೆ. ನಮ್ದು ರಾಜ್ಯದ ಅಂತ ಪವರ್ ಹೊಂದಿಲ್ಲ. ಬಟ್ ಏನಂತ ಮೇಲಿನ ಲೋಕಸಭೆ ಅಂತ ಹೇಳ್ಬೋದು. ಅದಿರ್ತಕ್ಕಂಥ ಇದಿರ್ಬೋದು. ಹೌದು. ಲಾಸ್ಟ್ ಕ್ವಶನ್, 10ನೇ ಕ್ವಶನ್. ಹೌದಿಲ್ಲ? ಎಲ್ಲ ವಿದ್ಯಾರ್ಥಿಗಳು ಕಿವಿ ಮಾತು ಏನಪ್ಪಾ ಅಂದ್ರೆ ನಾವು ಯಾವ್ದು ಇದು ಮತ್ತೆ ಬರೀ ಇದಕ್ಕಂದೆಲ್ಲ ನಾವು ಮುಂದೆ ಓದ್ತಕ್ಕಂಥ ಎಲ್ಲ ಕೆಸೆಟ್ ಆಗಿರ್ಬೋದು, ಟಿ.ಇ.ಟಿ ಆಗಿರ್ಬೋದು. ಹೌದಿಲ್ಲ? ಮುಂದೆ ಬರ್ತಾ HSRTC ಇರ್ಬೋದು. ಇರ್ತಕ್ಕಂಥ ಯಾವ್ದು ಪ್ರೈಮರಿ ಸ್ಕೂಲ್ ಎಲ್ಲಾ ಇರ್ತಕ್ಕಂಥ ಎಲ್ಲಾ ಎಕ್ಸಾಮ್ ಮತ್ತೆ PD ಇರ್ಬೋದು, ವಿಲೇಜ್ ಎಲ್ಲಾ ಇರ್ತಕ್ಕಂಥ ಕಂಪ್ಯೂಟರ್ ಎಕ್ಸಾಮಿಗೆ ಆಲ್ ಆಫ್ ಏನಂತಂದ್ರೆ ಯೂಸ್ಫುಲ್ ಇದೆ. ಬರೀ ಒಂದದಕ್ಕಲ್ಲ. ನೀವು ಕರೆಕ್ಟ್ ಆಗಿ ಕಂಟೆಂಟ್ ಹೋಗ್ಬೇಕು. ಈಗ ಇರ್ತಕ್ಕಂಥ ಕೆಸೆಟ್ ಕೂಡ ಏನಂತಂದ್ರೆ ಐಚ್ಛಿಕ ವಿಷಯ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಕೂಡ ಯೂಸ್ ಆಗುತ್ತೆ. ನೆಕ್ಸ್ಟ್ ನಿಮ್ ಕ್ಲಾಸ್ ಏನಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ಕೆಸೆಟ್ ಬಗ್ಗೆ ಇರ್ತಕ್ಕಂಥ ಪ್ರಥಮ ಅಂದ್ರೆಗಿನ ಫಸ್ಟ್ ಪೇಪರ್ ಬಗ್ಗೆ ಏನಂತಂದ್ರೆ ನೆಕ್ಸ್ಟ್ ಯಾರು ನಮ್ಮ ಇರ್ತಕ್ಕಂಥ ಯಾರು ಹಿರಣ್ ಸರ್ ಅವ್ರು ಏನಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಇದೆ. ಇವತ್ತು ಮಾಡ್ತಾರೆ. ಇವತ್ತು 5 ಯಾವ್ದು ಇವಾಗ? ಕೆಸೆಟ್ ಪ್ರಥಮ ಪತ್ರಿಕೆ. ನೆಕ್ಸ್ಟ್ ನಾವು ಒಂದೊಂದು ಇರ್ತಕ್ಕಂಥ ಕೆಸೆಟ್ ಅಥವಾ ರಾಜಶಾಸ್ತ್ರ ಬಗ್ಗೆ ಹಂಗೆ ಕಂಟಿನ್ಯೂ ಎಲ್ಲ ಮಾಡ್ಕೊಂಡ್ರೆ ನೀವು ಏನಂತ ಇರ್ತಕ್ಕಂಥ ಫಾಲೋ ಮಾಡಬಹುದು.
ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಇಂಟ್ರೆಸ್ಟ್ ಇದ್ದಪ್ಪ ಅಂದ್ರೆ. ಹೌದಿಲ್ಲ, ಮೇನ್ ಇಂಪಾರ್ಟೆಂಟ್. ಅವಾಗ ಮಾತ್ರ ಏನಾಗುತ್ತೆ, ಇವಾಗ ನಮ್ಗೆ ಏನಂತಂದ್ರೆ ನಮ್ ಇರ್ತಕ್ಕಂಥ ಅಪ್ಲೋಡ್ ಆದಾಗ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಐಡಿಯಾ ಆಗ್ತಾವ. ಹೌದಿಲ್ಲ, ಬರೀ ಹೇಳಿದ್ರೆ ಯಾವ ಕೆಲಸಗಳು ಆಗಂಗಿಲ್ಲ. ಹೌದಿಲ್ಲ, ಇದು ಅಂತಕ್ಕಂಥ ಕೇಳ ರಿಟ್ ಆಫ್ ಮ್ಯಾಂಡಮಸ್ ಇವರಿಗೆ ಅನ್ವಯಿಸುವುದಿಲ್ಲ. ರಿಟ್ ಆಫ್ ಮ್ಯಾಂಡಮಸ್ ಅಂದ್ರೆ ನಾವು ಆಲ್ರೆಡಿ ಗೊತ್ತದ ಯಾವ್ದು, ನಗರ ಪಾಲಿಕೆಗೆ ಅಂತ ಹೇಳಿ. ರಿಟ್ ಆಫ್ ಮ್ಯಾಂಡಮಸ್ ಅದೇನಂತಂದ್ರೆ ಈಗಿನ ಅವರಿಗೆ ಅನ್ವಯಿಸಿದ ರಿಟ್ ಮಾಡಬಹುದು. ಯಾವ ನಗರ ಪಾಲಿಕೆ ತನ್ನ ಅಧಿಕಾರವನ್ನು ಸರಿಯಾಗಿ ಚಲಾವಣೆ ಮಾಡಿಲ್ಲ ಅಂತಂದ್ರೆ ಏನ್ ಮಾಡೋದು, ಇವಾಗ ರಿಟ್ ಅನ್ನು ಹೊಡಿಸಬಹುದು. ಆಮೇಲೆ ಸಾರ್ವಜನಿಕ ಪ್ರಾಧಿಕಾರ ಇವ್ರಿಗೆ ಗುಣ ಏನಂತಂದ್ರೆ ಈಗ ರಿಟ್ ಹೊಡಿಸಬಹುದು. ಆಮೇಲೆ ಕೆಳಗಿನ ನ್ಯಾಯಾಲಯ ಗುಣ ಇದೆ, ಬಟ್ ಯಾರಿಗಿಲ್ಲಪ್ಪ ಅಂತಂದ್ರೆ ರಿಟ್ ಆಫ್ ಮ್ಯಾಂಡಮಸ್ ಯಾರಿಗೆ ಅಂದ್ರೆ ಈಗಿನ ರಾಜ್ಯಪಾಲರಿಗೆ ಮಾತ್ರ ಏನಂತಂದ್ರೆ ರಿಟ್ ಆಫ್ ಮ್ಯಾಂಡಮಸ್ ಏನಂತ ಹೊಡಿಸುವಂತ ಪವರ್ ಇರಂಗಿಲ್ಲ. ಯಾರಿಗೆ? ಅವ್ರ ವಿರುದ್ಧ. ಹೌದು, ಎಲ್ಲರಿಗೂ ವಿರುದ್ಧ ಮಾಡ್ಬೋದು ನಾವು, ಅವ್ರ ವಿರುದ್ಧ ಮಾತ್ರ ಏನಂತ ಇವಾಗ ನಾನು ರಿಟ್ ಅಂತಂದ್ರೆ ಈಗಿನ ಹೊಡ್ಸಕ ರೈಟ್ಸ್ ಇಲ್ಲ. ಅದು ಮೇನ್ ಇಂಪಾರ್ಟೆಂಟ್. ನಮ್ಮ ರಾಜ್ಯದ ಪ್ರಥಮ ಪ್ರಜೆ ಯಾರು? ರಾಜ್ಯಪಾಲ. ಹೌದಿಲ್ಲ, ನಮ್ಮ ರಾಜ್ಯಪಾಲ ಒಬ್ಬ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಎಷ್ಟು ಆರ್ಟಿಕಲ್ ಪ್ರಕಾರ ಇರ್ತದೆ, ಇವಾಗ 153ನೇ ಅವಕಾಶ ಮಾಡಿ ಕೊಟ್ಟಿದೆ. ಎಷ್ಟು? 153 ಪ್ರಕಾರ ಒಂದು ರಾಜ್ಯಕ್ಕೆ 2 ಅಥವಾ 2ಕ್ಕಿಂತ ಏನಂತಂದ್ರೆ ಅಲ್ಲ, ಒಬ್ಬ ರಾಜ್ಯಪಾಲ 2ಕ್ಕಿಂತ ಹೆಚ್ಚು ರಾಜ್ಯಗಳು ಇರ್ಬೇಕಂತ ಎಷ್ಟೇ ಆರ್ಟಿಕಲ್, ಇವಾಗ 153ನೇ ಆರ್ಟಿಕಲ್ ಅಂತ ಹೇಳ್ಬೋದು. ಯಾವ್ದು? ಇವಾಗ ರಾಜ್ಯಪಾಲ. ಹೌದಿಲ್ಲ, ಈಗ ಇವ್ರು ಏನಂತಂದ್ರೆ ಇದೆ. ಇವಾಗ ರಿಟ್ಟುಗಳ ಬಗ್ಗೆ ನಾವು ನೋಡಿದಾಗ ಆಲ್ರೆಡಿ ಇವಾಗ ಗೊತ್ತಾಗ್ಬಿಡ್ತೀವಿ. ರಿಟ್ಟು ನೋಡಿದಾಗ ಯಾವಪ್ಪ ಅಂತಂದ್ರೆ ಈಗ 32ನೇ ಏನಂತಂದ್ರೆ ಈಗಿನ 32ನೇ ವಿಧಿ ಪ್ರಕಾರ ರಿಟ್ಟು ಹೊಡಿಸಬಹುದು. ಹೌದಿಲ್ಲ, ಇದೇನಂತಂದ್ರೆ ಸುಪ್ರೀಂ ಕೋರ್ಟ್ಗೆ ರಿಟ್ಟು ಹೊಡಿಸಬಹುದು. ಯಾವ್ದು? ಇವಾಗ ಸುಪ್ರೀಂ ಕೋರ್ಟ್. ಹೌದು, ಸುಪ್ರೀಂ ಕೋರ್ಟ್ ಎಷ್ಟೇ ವಿಧಿ ಪ್ರಕಾರ ರಿಟ್ ಹೊಡಿಸಂತ 32ನೇ ವಿಧಿಯ ಪ್ರಕಾರ. ಹೌದಿಲ್ಲ, ರಿಟ್ ಹೊಡಿಸುವ ಅಧಿಕಾರ ಯಾರಿಗಿದೆ? ಒಂದ್ಸಲ ಕೇಳಾರ, ರಿಟ್ ಹೊಡಿಸುವ ಅಧಿಕಾರ ಯಾರಿಗಿದೆ? ಸುಪ್ರೀಂ ಕೋರ್ಟ್, ಹೈಕೋರ್ಟ್. ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತೆ ಮೇಲಿನ ಯಾವುದು ಅಲ್ಲ. ರಿಟ್ ಹೊಡಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗಿದೆ, ಹೈಕೋರ್ಟ್ಗಿದೆ. ಅದು ಇವಾಗ ಯಾವ್ದು? ಸುಪ್ರೀಂ ಕೋರ್ಟ್ಗೆ ಏನಂತ 32ನೇ ವಿಧಿ ಪ್ರಕಾರ ಇದು ಡಾಕ್ಟರ್ BR ಅಂಬೇಡ್ಕರ್ ಏನಂತ ಹೇಳ್ಯಾರ, ಆತ್ಮ ಮತ್ತು ಹೃದಯಕ್ಕೆ ಹೋಲಿಕೆ ಮಾಡ್ಯಾರ. ಇದೊಂದು ಹಕ್ಕುಗಳಿಗೆ ಒಂದು ಏನಂತಂದ್ರೆ ಬೆನ್ನಾಗಿರ್ತಕ್ಕಂಥ ಹಕ್ಕು ಯಾವ್ದಿದೆ? ಯಾವ್ದು? ಇವಾಗ ಆತ್ಮ ಮತ್ತು ಹೃದಯಕ್ಕೆ ಹೋಲಿಕೆ ಮಾಡ್ಯಾರ. ಆತ್ಮ ಮತ್ತು ಹೃದಯಕ್ಕೆ ಏನ್ ಮಾಡ್ಯಾರ? ಇವಾಗ ಹೋಲಿಕೆ ಮಾಡ್ಯಾರ ಅಂತ ಹೇಳ್ಬೋದು. ಇನ್ನೊಂದು 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ಗೆ ಏನ್ ಮಾಡೋದು? ಇವಾಗ ರಿಟ್ ಅನ್ನು ಹೊಡಿಸಬಹುದು ಅಂತ ಹೇಳುದು. ಯಾವ್ದು? ಇವಾಗ ಹೈಕೋರ್ಟ್ಗೆ ರಿಟ್ ಗಳನ್ನು ಹೊಡಿಸಕಂತದ್ದು ಯಾವ್ದು? ಇವಾಗ 226 ರಿಟ್ ಹೊಡಿಸುವ ಅಧಿಕಾರ ಯಾರಿಗಿದೆ ಅಂತ ಸುಪ್ರೀಂ ಕೋರ್ಟ್ ಹೊಡಿಸಬಹುದು, ಹೈಕೋರ್ಟ್ ಹೊಡಿಸಬಹುದು. ಎಷ್ಟದ ರಿಟ್ಗಳು ಇವಾಗ? ಎಷ್ಟು ವಿಧಗಳಾದ್ರೆ ಈಗಿನ 5 ವಿಧಗಳದಾವು. ಹೌದಿಲ್ಲ, 5 ವಿಧಗಳು. ಅದ್ರ ಬಗ್ಗೆ ಏನಂತಂದ್ರೆ ಈಗಿನ ಕೇಳ್ಬೋದು. ಎಲ್ಲ ನಮ್ಮ ಇರ್ತಕ್ಕಂಥ ಕ್ಲಾಸ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಲ್ ಆಫ್ ಯು ಥ್ಯಾಂಕ್ ಯು ಅಂತ ಹೇಳಿ. ರೈಟ್, ನೆಕ್ಸ್ಟ್ ವಿಡಿಯೋಗಳೆಲ್ಲ ಅಪ್ಲೋಡ್ ಆಗ್ತಾವ. ಇವಾಗ ನಾವು ಈ ವಿಡಿಯೋ ಇರ್ತಕ್ಕಂಥ ಕೆಳಗಡೆ ನಾವೇನಂತಂದ್ರೆ ಹಿಂದೆ ಇರ್ತಕ್ಕಂಥ 3 ವಿಡಿಯೋಗಳು ಏನಂತಂದ್ರೆ ಲಿಂಕ್ ಹಾಕಿಟ್ಟು ಆ ಲಿಂಕ್ ಏನಂತ ಅಬ್ಜೆಕ್ಷನ್ ಮಾಡ್ಬೇಕು. ಎಲ್ಲ ಎಕ್ಸಾಮ್ ಯೂಸ್ ಆಗ್ತವೆ. ನೆಕ್ಸ್ಟ್ ಒಂದೊಂದು ಕ್ಲಾಸ್ ಒಂದೊಂದು ಇರ್ತಕ್ಕಂಥ ಎಲ್ಲ ಒಂದು ಡೈಲಿ ಏನಂತಂದ್ರೆ ಒಂದಿಸ್ಬಿಟ್ಟು ಒಂದಿವಸ ಅಥವಾ ಡೇ ಬೈ ಡೇ ಏನಂತ ಒಂದೊಂದು ಕ್ಲಾಸ್ ಇದ್ದೇ ಇರ್ತಾವ. ನಿಮಗೆ ಕಂಪ್ಯೂಟರ್ ಬಗ್ಗೆ ಇರ್ತಾವ, ಸಿ ಗ್ರೂಪ್ ಬಗ್ಗೆ ಇರ್ತಾವ, KPS ಬಗ್ಗೆ ಇರ್ತಾವ, ಎಕನಾಮಿಕ್ಸ್ ಇರ್ತಾವ, ಎಲ್ಲ ಇರ್ತಾವ. ಅದಕ್ಕೆ ನೀವೇನಂತಂದ್ರೆ ರೆಡಿ ಆಗೋದು ಮೇನ್ ಇಂಪಾರ್ಟೆಂಟ್. ರೈಟ್, ಆಲ್ ಆಫ್ ಯು ಥ್ಯಾಂಕ್ ಯು.